ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಫೆಬ್ರವರಿ 2026 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘ ಮಾಸೆ, ಕೃಷ್ಣ ಪಕ್ಷದ ಏಕಾದಶಿ ತಿಥಿ, ಮೂಲಾ ನಕ್ಷತ್ರ, ವಜ್ರಯೋಗ, ಬಾಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಕುಂಭ ಸಂಕ್ರಮಣ ಅಂತ ಹೇಳ್ತಾರೆ. ಕುಂಭಕ್ಕೆ ಸೂರ್ಯ ಬರ್ತಕ್ಕಂಥದ್ದು, ಕುಂಭರಾಶಿಗೆ, ಅದಕ್ಕೆ ಕುಂಭ ಸಂಕ್ರಮಣ. ಮಕರ ಸಂಕ್ರಮಣ, ಮಕರ ಸಂಕ್ರಾಂತಿ ಅಂದಾಗ ಮಕರ ರಾಶಿ ಪ್ರವೇಶ. ಇವತ್ತು ಕುಂಭ ರಾಶಿಗೆ ಪ್ರವೇಶ ಸೂರ್ಯ. ಸ್ವಲ್ಪ ದೊರೆಗಳಿಗೆ, ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಲೀಡರ್ಸ್ಗೆ, ಅಧಿಕಾರಿಗಳಿಗೆ ಅದ್ಭುತವೇ. ಕರೆಕ್ಟ್ ಆಗಿದ್ರೆ ಮಾತ್ರ ಅಂತೂ ಕುಂಭಕ್ಕೆ ಸೂರ್ಯ ಬಂದು ತನ್ನ ಮನೆಯನ್ನೇ ನೋಡ್ತಾನೆ. ತುಂಬಾ ಒಂದು ವಿಶೇಷ ಅಂತ ಹೇಳ್ತಾರೆ. ಒಂದು ರೀತಿ ಚತುರ್ಗ್ರಹ ಸಂಕ್ರಮಣ ನಡೆಯತಕ್ಕಂಥದ್ದು. ಶಿವರಾತ್ರಿಗೆ ಬೇರೆ ವಿಶೇಷವಾಗಿ ಬಂದು ಅಲ್ಲಿ ನೋಡಿ, ಕುಂಭದಲ್ಲಿ ಬುಧ, ರಾಹು, ಶುಕ್ರ, ಸೂರ್ಯ, ಗುರು ದೃಷ್ಟಿ 5 ಗ್ರಹ, ಕೇತು 6 ಗ್ರಹ, ಷಷ್ಠಗ್ರಹ ಕೂಟ. ಚಂದ್ರ ಶಿವರಾತ್ರಿಗೆ ಬಂದು ಸೇರ್ಕೋತಾನೆ ಧನಿಷ್ಠ ನಕ್ಷತ್ರ ಸಂಜೆ ಅಷ್ಟೊತ್ತಿಗೆ. ತಗೊಳ್ಳಿ, ಒಂದು ರೀತಿ ಸಪ್ತಗ್ರಹ ಒಕ್ಕೂಟದ ಪ್ರಭಾವಗಳಾಗತಕ್ಕಂಥ ಒಂದು ಛಾಯೆ. ಈ ರೀತಿ ಕುಂಭ ಸಂಕ್ರಮಣವಾದಾಗ ಈ ರೀತಿ ಪಂಚಗ್ರಹ, ಷಷ್ಠಗ್ರಹ ಏನೇನ್ ಪ್ರಭಾವ ಬೀರುತ್ತೆ ಅನ್ನತಕ್ಕಂಥದ್ದು ಕೂಡ ಸೂಕ್ಷ್ಮವಾಗಿ ಹೇಳಬೇಕು ಅಂದ್ರೆ ಅಲ್ಲಿ ನೋಡಿ 100% ಹೇಳ್ತಾನೆ. ಅಲ್ಲೆಲ್ಲೋ ಎಳೆದಾಟವೇ ಮುಖ್ಯವಾಗಿ ಬಂಗಾರ, ಬೆಳ್ಳಿ, ಆಭರಣ ವ್ಯಾಪಾರಿಗಳಿಗೆ, ಹಣ್ಣು, ಬೆಳೆ, ತರಕಾರಿ ಇಂಥ ಒಂದು ವ್ಯಾಪಾರಸ್ಥರಿಗೆ. ಮನುಷ್ಯ ಬುಧ ರಾಹು ಬೇರೆ ಸೇರಿರೋದ್ರಿಂದ, ಕೇತುವು ನೋಡ್ತಿರೋದ್ರಿಂದ ಬೇರೆ ಬೇರೆ ಅನಾಚಾರಗಳಿಗೆ, ಬೇರೆ ಬೇರೆಯ ಪ್ರಭಾವಗಳಿಗೆ ಒಳಗಾಗ್ತಾನೆ. ಬೇಗ ದುಡ್ಡು ಮಾಡಬೇಕು, ಇನ್ನೊಂದು ಅನ್ನತಕ್ಕಂಥದ್ದು ಒಳಗಾಗ್ತಾನೆ. ಎಚ್ಚರಿಕೆಯಿಂದ ಮಾಡಿ. ಆಮೇಲೆ ಅಲ್ಲಿ ಸೂರ್ಯ, ರಾಹು, ಬುಧ, ಕೇತುವಿನ ಪ್ರಭಾವಕ್ಕೆ ಒಳಪಡುವುದರಿಂದ IT ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರು ಹುಷಾರಿರಿ. 2026-27 ಕಡಿಮೆ ಎಂದರೂ ಇಡೀ ಜಗತ್ತಿನಲ್ಲಿಯೇ ಒಂದು ದೊಡ್ಡ ಈ ಎಕನಾಮಿಕ್ ಕ್ರೈಸಿಸ್ ಆಗ್ತಕ್ಕಂಥದ್ದರ ಸೂಚನೆ ಈಗಲಿಂದಲೇ ಆರಂಭ ಆಗ್ತಕ್ಕಂಥದ್ದಾಗುತ್ತೆ. ಸೊ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟು, ದೊಡ್ಡ ಇನ್ವೆಸ್ಟ್ಮೆಂಟು, ದೊಡ್ಡ ರಿಸ್ಕ್ ತಗೋತೇವೆ. ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಜಾಗ್ರತೆ ನೋಡ್ಕೊಂಡು ಹೆಜ್ಜೆ. ಮನೆ ತಗೋಬಿಡ್ತೇವೆ, ಜಾಗ ತಗೋಬಿಡ್ತೇವೆ, ಇನ್ನೊಂದು ಮಾಡ್ತೇವೆ, ಸಾಲ ತೆಗೆದು ಮಾಡ್ತೇವೆ. ಅದರಲ್ಲಿ ಲಂಚ ತಗೊಳ್ಳೋ ಅಂತವರಿಗೆ, ಯಾಕಂದ್ರೆ ಸೂರ್ಯನಿಗೆ ರಾಹು ಗ್ರಹಣಸ್ಥ. ಸೊ ಈಗ ಗ್ರಹಣ ನಡೀತಕ್ಕಂಥದ್ದಾಗುತ್ತೆ. ನಮಗಿಲ್ಲದಿದ್ದರೂ ಅದರ ಪ್ರಭಾವ ಸೂಚಿಸುತ್ತೆ. ಸೊ ಕುಂಭ ಅಂತ ಹೇಳ್ತಿದ್ದಾಗಿಯೇ ವರ್ಕಿಂಗ್ ಕ್ಲಾಸ್, ರಿಚ್ ಕ್ಲಾಸ್ ಅಲ್ಲ, ವರ್ಕಿಂಗ್ ಕ್ಲಾಸ್. ಎಲ್ಲರೂ ಕೆಲಸ ಮಾಡಿ ಬದುಕು ಕಟ್ತಿರೋರು ನಾವೆಲ್ಲರೂ ಅಷ್ಟೇ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳ್ತೇವೆ. ಎಲ್ಲರೂ ಹೊಟ್ಟೆಪಾಡಿಗೋಸ್ಕರ ಏನೋ ಒಂದು ಕೆಲಸ, ಕುಳಿತುಕೊಂಡು ಯಾವುದೋ ಇನ್ಕಮ್ ಬರ್ತಿದೆ, ಇನ್ನೊಂದು ಬರ್ತಿದೆ. ಹೈಲಿ ರಿಚ್ ಕ್ಲಾಸ್, ಹೈಲಿ ಒಂದು ತುಂಬಾ ಶ್ರೀಮಂತಿಕೆ, ಅದು ಬಿಟ್ಬಿಡಿ. ನಾವೆಲ್ಲ ಕೆಲ್ಸಕ್ಕೆ ಹೋಗ್ತೀವಿ. ಇಲ್ಲ ಅಂದ್ರೆ ಇಲ್ಲ, ಅದು ಆಟೋ ಡ್ರೈವರ್ ಇರ್ಬೋದು, ಒಂದು ಆಫೀಸರ್ ಇರ್ಬೋದು, ಅಡ್ಮಿನಿಸ್ಟ್ರೇಟರ್ ಇರ್ಬೋದು,
ಎವ್ರಿಥಿಂಗ್ ಕಮ್ಸ್ ಅಂಡರ್ ವರ್ಕಿಂಗ್ ಕ್ಲಾಸ್ ಅಂತ ಹೇಳ್ತೇವೆ. ಅಂಥದ್ರಲ್ಲಿರ್ತಕ್ಕಂಥವ್ರು ಸ್ವಲ್ಪ ತೊಂದರೆಗಳು, ಒತ್ತಡಗಳು, ಖರ್ಚುಗಳು, ಎಳೆದಾಟಗಳು ಸ್ವಲ್ಪ ಜಾಸ್ತಿ. ಸೊ ದಯಮಾಡಿ ಹೇಳ್ತಾನೆ, ಅಲ್ಲೆಲ್ಲೋ ಒಂಥರ ಮಾಯಾ ಜಿಂಕೆಗೆ ಎಳಿತಕ್ಕಂಥದ್ದಾಗುತ್ತೆ, ಸ್ವಲ್ಪ ಎಚ್ಚರಿಕೆ ಅಂತ ಹೇಳ್ತಾ, ಈ ಒಂದು ಮೂಲಾ ನಕ್ಷತ್ರ ಶುಕ್ರವಾರ ನೋಡಿ, ಈ ನಕ್ಷತ್ರಗಳ ಭಾವಗಳ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಯಾವ್ಯಾವ ನಕ್ಷತ್ರ ಯಾವ ದಿನ ನೋಡಿ, ಇದಕ್ಕೊಂದು ಲೆಕ್ಕ ಬರುತ್ತೆ. ಯಾವ ತಿಥಿ ಹುಟ್ಟಿದ್ರೆ ಯಾವ ಭಾವ, ಶಕ್ತಿ ಏನು, ಯಾವ ಯೋಗದ ದಿನ ಹುಟ್ಟಿದರೆ ಯಾವ ಭಾವ, ಯಾವ ಲಗ್ನಕ್ಕೆ ಹುಟ್ಟಿದರೆ ಯಾವ ಭಾವ, ಯಾವ ರಾಶಿಗೆ ಹುಟ್ಟಿದರೆ ಯಾವ ಭಾವ, ಯಾವ ಭಾಗ್ಯಾಂಕದಲ್ಲಿ ಹುಟ್ಟಿದರೆ ಯಾವ ಭಾವ, ರಾಶಿಯಿಂದ ಎಷ್ಟು, ಲಗ್ನಕ್ಕೆಷ್ಟು, ಈ ತರ ಎಷ್ಟೋ ಡಿವಿಷನ್ಗಳನ್ನ ಹಾಕೋಬೇಕಾಗುತ್ತೆ. ಸೊ ಜ್ಯೋತಿಷ್ಯ ಅನ್ನೋದು ಆ ಮೂಲಕ ಅದಕ್ಕೆ ತೆಗೆದು ನಿಮ್ಗೊಂದು ಸ್ವಲ್ಪ ಎಲ್ಲೋ ಬರೆದಿಟ್ಕೋತೀರಿ, ನಿಮ್ಗೆಲ್ಲೋ ಒಂದು ಸಣ್ಣ ಸಹಾಯ ಆಗುತ್ತೆ. ಸೊ ಎಚ್ಚರಿಕೆಯಿಂದ ನೋಡಿ, ನಮಗೆ ಆಗತಕ್ಕಂಥ ಯಾವುದೇ ಒಳ್ಳೆಯದನ್ನೇ ತಡೆಯೋಕ್ಕಾಗಲ್ಲ, ಇನ್ನು ಕೆಟ್ಟದನ್ನ ತಡೆಯಲಿಕ್ಕಾಗುತ್ತದಾ ಯೋಚನೆ ಮಾಡಿ ನೋಡಿ. ಒಳ್ಳೇದು ನಮಗೇನೋ ಒಂದು ಲಾಟ್ರಿ ಹೊಡೀತು, ಗುರುಗಳೇ ನಮ್ಗೆ ಲಾಟ್ರಿ ಹೊಡೀತು, ಗುರುಗಳೇ ನಮಗ್ ಮದುವೆ ಆಯ್ತು, ಗುರುಗಳೇ ನಮಗ್ ಮಕ್ಕಳಾಯ್ತು, ಅಷ್ಟಪುತ್ರ ಪ್ರಾಪ್ತಿರಸ್ತು, ಅಷ್ಟ ಸೌಭಾಗ್ಯ ಪ್ರಾಪ್ತಿರಸ್ತು, ಇದನ್ನೇ ತಡಿಲಿಕ್ಕಾಗ್ಲಿಲ್ಲ. ಸಕ್ಸಸ್ ಅನ್ನೋದು ನಾವು ಅನ್ಕೋತೇವೆ ನಮ್ಮಿಂದ ಆಯ್ತು, ನಾವು ಮಾಡಿದ್ವಿ, ಖಂಡಿತ ಅಲ್ಲ. ಹಾಗೆ ಫೇಲ್ಯೂರ್ ಕೂಡ ಅಷ್ಟೇ. ನಾವು ಅಂತಿರ್ತೀವಿ, ಅಯ್ಯೋ ನಾನು ಅವತ್ತು ಮಾಡಬಾರ್ದಿತ್ತು, ಅಯ್ಯೋ ಇದ್ರಲ್ಲಿ ಆಗ್ಬಾರ್ದಿತ್ತು, ಅಯ್ಯೋ ಅದ್ರಲ್ಲಿ ಹಾಕ್ಬಾರ್ದಿತ್ತು, ಅಯ್ಯೋ ಇದ್ರಲ್ಲಿ ಬದಲಾವಣೆ ಮಾಡಬಾರ್ದಿತ್ತು ಅನ್ನೋ ಒಂದು ರೀತಿಯಲ್ಲಿ ಎಳೆದಾಟ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋತಿರ್ತವೆ. ಖಂಡಿತ ಅಲ್ಲ. ಫೇಲ್ಯೂರು ನಮ್ಮ ಕಂಟ್ರೋಲಲ್ಲಿ ಇಲ್ಲ, ಸಕ್ಸಸ್ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಹಾಗಾದ್ರೆ ನಿಮ್ಮ ಪ್ರಯತ್ನ ತಪ್ಪಾ? ನೀವೊಂದು ಹೋಟ್ಲ್ ಇಡ್ತೀರಿ, ನೀವೊಂದು ಅಂಗಡಿ ಇಡ್ತೀರಿ, ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ, ನೀವೊಂದು ವ್ಯಾಪಾರ ಸ್ಟಾರ್ಟ್ ಮಾಡ್ತೀರಿ, ಹಣ್ಣಂಗಡಿ, ತರಕಾರಿ ಅಂಗಡಿ, ಇಲ್ಲೊಂದು ತರಕಾರಿ ಅಂಗಡಿ ಓಪನ್ ಆಗಿದೆ. ಸುತ್ತಮುತ್ತಲು 5-6 ತರಕಾರಿ ಅಂಗಡಿಗಳು ಮುಚ್ಚಿಬಿಟ್ರು. ಅದಕ್ಕೆ ಮೊದಲು ಅವ್ರಿಗೆಲ್ಲ ಹೊಟ್ಟೆಪಾಡಿತ್ತು, ಬದುಕು ಚೆನ್ನಾಗಿತ್ತು, ಏನೋ ದಿನಕ್ಕೊಂದು 10,000 ರೂಪಾಯಿ ವ್ಯಾಪಾರ ಮಾಡ್ಕೋತಿದ್ರು. ಅದ್ರಲ್ಲಿ 1,000-2,000 ರೂಪಾಯಿ 20% ಮಾರ್ಜಿನ್, ಗ್ರಾಸ್ ಮಾರ್ಜಿನ್ ಅಂತ ಇಟ್ಕೊಂಡು ಬಾಡಿಗೆ ಎಲ್ಲ ತೆಗೆದ್ರೆ ಪಾಪ ಅವರೇ ನಿಂತ್ಕೊಂಡು ಬೆಳಿಗ್ಗೆ ಅದ್ರಲ್ಲಿ ಒಂದು ಸ್ವಲ್ಪ ಹಾಲಂತೆ, ಹೂವು ಅಂತೆ ಏನೇನೋ ಇಟ್ಕೊಂಡು ಬದುಕು ಕಟ್ಕೊಂಡಿದ್ರು. ಒಬ್ರು ತೆಗೆದ್ರು, ಇವರೆಲ್ಲ ಮುಚ್ಚಿದ್ರು. ಕೇಳಿದೆ ನಾನು, ಇಲ್ಲ ಸರ್ ಬೀಟಬಲ್ಲೇ ಇಲ್ಲ, ಅವರು ರೇಟ್ ನಾವು ಕೊಡಕ್ ಆಗೋದಿಲ್ಲ, ಇನ್ನೂ 2 ರೂಪಾಯಿ ಕಡಿಮೆ ಕೊಡ್ತಾರೆ, 10 ರೂಪಾಯಿ ಕಡಿಮೆ ಕೊಟ್ಬಿಡ್ತಾರೆ. ನಾವು ಈರುಳ್ಳಿ 30 ಅಂದ್ರೆ ಅವರು ಒಂದು 22-23 ರೂಪಾಯಿ ಮಾರ್ತಾರೆ ಅನ್ನತಕ್ಕಂಥದ್ದು. ಅವ್ರ ತರ ನೀವು ಯಾಕೆ ಮಾರ್ಲಿಕ್ಕೆ ಆಗೋಲ್ಲ ಅಂದ್ರೆ ಅವರು ಬ್ರಾಂಚ್ಗಳು ಜಾಸ್ತಿ ಇದೆ ಸರ್, ವಿಷನು. ಆ ಅಂಗಡಿಗೆ ಹೋಗಿ ನೋಡಿದ್ದಾನೆ, ಪುಟ್ಟ ಮಕ್ಕಳು ನಡೆಸ್ತಿರೋದು. ಆ ಒಂದು ವಿಶ್ವಾಸ ನೋಡ್ಬೇಕು. ನಂಬರ್ ಕೊಡಿ, ನಿಮ್ಮ ಮನೆಗೆ ಡೆಲಿವರಿ ಮಾಡ್ತೀವಿ ಸರ್, ನಿಮ್ಮ ಆಫೀಸಿಗೆ ಡೆಲಿವರಿ ಮಾಡ್ತೀವಿ ಸರ್ ಹಣ್ಣು. ನಮಗೆ ದಿನಕ್ಕೆ ಕಡಿಮೆ ಅಂದ್ರೂ ಒಂದು 10 kg ಹಣ್ಣು ಬೇಕು. ಯಾರು ಬರ್ತಿರ್ತಾರೆ ಕೊಡೋದಕ್ಕೆ, ಫಲತಾಂಬೂಲ ಸಮೇತ ಅನ್ನತಕ್ಕಂಥದ್ದು. ಒಂದು ಸ್ವಲ್ಪ ಹೂ ಬೇಕು, ಹಣ್ಣು ಬೇಕು, ವಿಳೆದೆಲೆ ಬೇಕು, ಅಡಿಕೆ ಬೇಕು. ಸೊ ತಗೊಬಂದು ಸಪ್ಲೈ ಮಾಡ್ತಾರೆ. ಹೇಳಿದ ತಕ್ಷಣ ಇವ್ರ ಫೋನೇ ಎತ್ತಲ್ಲ. ಯಾಕೆ ಎತ್ತಲ್ಲ? ಎತ್ತೋಗ್ ಬಿಡಲ್ಲ. ಆ ಆಲೋಚನೆ ಅವ್ರಿಗೆ ಬರಲಿಲ್ಲ, ಇವ್ರಿಗೆ ಬಂದಿದೆ ಆ ಆಲೋಚನೆ. ಸೆಂಟ್ರಲೈಸ್ ಮಾಡ್ಕೊಬಿಟ್ಟಿದ್ದಾರೆ. ಸೊ ನಾವು ಅನ್ಕೋತೀವಿ, ಹಾಗಾದ್ರೆ ಇವ್ರು ಮಾಡಿದ್ದು ತಪ್ಪ, ಇವ್ರು ಮಾಡಿದ್ದು ಸರಿಯಾ, ಇವ್ರು ಯೋಜನೆ ಮಾಡ್ಲೇ ಇಲ್ವಾ? ಇಲ್ಲವೇ ಇಲ್ಲ ಮಕ್ಕಳು. ಯೋಜನಾ ಅದೆಲ್ಲ ನಮ್ಮದೆಲ್ಲ. ಇವತ್ತು ನೋಡಿ, ವೇದಾಂತು ಅನ್ನೋ ಒಂದು ಕಂಪನಿ, ಅಗರ್ವಾಲ್ ಗ್ರೂಪ್, ಇವತ್ತು ಅವ್ರ ಮಗ ತೀರ್ಕೊಂಡಿದ್ದಾನೆ 50ರ ಆಸುಪಾಸು. ಹೆಚ್ಚು ಕಡಿಮೆ 15,000 ಕೋಟಿ. ಆ ಅಜ್ಜಪ್ಪ 80-85 ವರ್ಷ ದಾಟಿದೆ. ಅದು ತಟ್ಕೊಳಕ್ ಆಗ್ತಿಲ್ಲ ಪ್ರೆಷರು. ಏನೋ ಬದುಕು, ಇಷ್ಟು ದುಡ್ಡು ಮಾಡಿ ಎಷ್ಟೋ 1,000 ಕೋಟಿ ತಗೊಬಂದು ಚಾರಿಟಬಲ್ ಟ್ರಸ್ಟ್ ಮಾಡಿ ಅದನ್ನ ನನ್ನ ಮಗನಿಗೋಸ್ಕರ ನಾನು ದಾನ ಮಾಡ್ತೇನೆ ಅಂತ. ಯಾರು ಮಾಡಿದ್ದು? ಈ ವಯಸ್ಸಲ್ಲಿ ಅನ್ನೋ ನೋಡ್ಬೇಕಾ? ಈ ಸಕ್ಸಸ್ ಅಲ್ಲಿ ಇಷ್ಟು ದುಡ್ಡನ್ನು ಇರೋದೇ ಒಬ್ಬ ಮಗ, ನೋಡ್ಕೋಬೇಕಾದ ಮಗ, ಜವಾಬ್ದಾರಿ ನಡೆಸಬೇಕಾದ ಮಗ, ತುಂಬ ಯೌವನ, 48-50 ಅಂದ್ರೆ ಇಟ್ಸ್ ಅ ಬ್ಯೂಟಿಫುಲ್ ವಯಸ್ಸು. ಸತ್ಯ ಯಾವುದು, ಸುಳ್ಳು ಯಾವುದು ಅನ್ನೋ ಒಂದು ಆಲೋಚನೆ ಬಂದಿರೋ ಟೈಮು. ಯಾರು ಸರಿ, ಯಾರು ತಪ್ಪು, ಹೇಗೆ ಹೆಜ್ಜೆ ಇಡಬೇಕು, ಒಂದ್ ಸ್ವಲ್ಪ ಮಾಗಿರ್ತಕ್ಕಂಥ ಮನಸ್ಸು. ಅಷ್ಟು ದುಡ್ಡಿದ್ದರೂ ಗರ್ವವಿಲ್ಲ ಹುಡುಗನ ಹತ್ರ. ದೇವರು ತಗೋಬಿಟ್ಟ ನೋಡಿ. ಆ ಹಿರಿ ಜೀವ ತಗೊಬಂದು ಒಂದು 15,000-20,000 ಕೋಟಿ ನಾನು ಚಾರಿಟಬಲ್ ಟ್ರಸ್ಟ್ ಆಗಿ ಮಾಡಿ ಅದನ್ನ ದಾನ ಮಾಡ್ತಾನೆ ಇಲ್ಲದಿರುವವರಿಗೆ.
ಸೊ ಅದನ್ನ ಮಾಡ್ಲಿಕ್ಕೆ ಅದನ್ನ ಒಂದು ಫಲ ದೇವ್ರು ಇವ್ರು ಕೊಟ್ಟು ಅವ್ರಿಗೆ ಆ ಬುದ್ಧಿ ಬರ್ಲಿಕ್ಕೆ ಅಲ್ಲೊಂದು ತೆಗೆದು ಕರ್ಮ ಸಿದ್ಧಾಂತವೇ. ಸೊ ಇದೆಲ್ಲ ನಾವು ಮಾಡಿದ್ವಿ, ನಮ್ಮಿಂದ ಆಯ್ತು, ಇದೆಲ್ಲ ಎಲ್ಲ ಮಕ್ಕಳ ಸಕ್ಸಸ್ಗೂ ನಾವಲ್ಲ. ಆದ್ರೆ ಇವತ್ತಿರೋ ಒಂದು ಭ್ರಾಂತಿ ಇದೆ, ನನ್ನಿಂದ ನಾನು ಗೆದ್ದಿದ್ದು, ನಾನು ಗೆಲ್ಸಿದ್ದು, ನನ್ನ ಯೋಜನೆ ಮಾಡಿದ್ದು, ನನ್ನ ಪ್ಲಾನ್ ಮಾಡಿದ್ದು, ನನ್ನ ವಿದ್ಯೆಯಿಂದ ನಡೆದಿದ್ದು ಖಂಡಿತ ಇಲ್ಲ. ಯಾಕಂದ್ರೆ ನನ್ನ ಗುರುಗಳ ಜೊತೆ ನಾನು ಮಾತಾಡಿದಾಗ ನಾನು ನೋಡಿದ್ದೇನೆ, ಮಹಾ ಹಿಮಾಲಯ ಪರ್ವತಗಳು, ಅವರು 100 ಅಲ್ಲ 1000 ಪಟ್ಟು ಹಿಮಾಲಯ ಪರ್ವತದಂತ ವಿದ್ಯಾಪಾರಂಗತರು ನಾನು ಧೂಳಿಗೂ ಇಲ್ಲ. ಇಟ್ಸ್ ಬಿನ್ ಅ ಗಿಫ್ಟೆಡ್. ಅವರೇ ಬೆಂತಟ್ಟಿದ್ದಾರೆ, ಏನೋ ಇದು ಪಡ್ಕೊಂಡು ಬಂದಿದೆಯೋ ನೀನು ಅಂತ. ಯಾವುದೋ ನಿಮ್ಮಂಥವರ ಹಿರಿಯರ ಆಶೀರ್ವಾದ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೆ ನಮ್ಮ ಮಕ್ಕಳು, ಇದನ್ನೆಲ್ಲ ಬರೆದಿಟ್ಕೊಳ್ಳಿ. ಎಲ್ಲೋ ನಿಮಗೊಂದು ಎಚ್ಚರಿಕೆ, ಓ ಇಂಥದ್ದೊಂದು ಬರುತ್ತೆ ನಾವು ಹುಷಾರಾಗಿರ್ಬೇಕು, ಇಂಥದ್ದೊಂದು ಒಳ್ಳೇದು ಬರುತ್ತೆ ನಾವು ಒಂದು ಗರ್ವ ಪಡಬಾರದು, ಅಹಂಕಾರ ಪಡಬಾರದು. ಈ ಅಧಿಕಾರ ನನ್ನದಲ್ಲ, ಈ ಅಂತಸ್ತು ನನ್ನದಲ್ಲ, ಈ ಬಡತನವೂ ನನ್ನದಲ್ಲ. ಭಗವಂತ ಕೊಟ್ಟಿರತಕ್ಕಂಥ ಒಂದು ಭಾವ ಅನ್ನತಕ್ಕಂಥದ್ದು ಬರಬೇಕು ಅನ್ನೋ ಕಾರಣಕ್ಕೆ ಹೇಳ್ತಿದ್ದಾನೆ. ವಿಶೇಷವಾಗಿ ಈ ಕುಂಭ ಸಂಕ್ರಮಣದ ಈ ದಿನ ಮೂಲ ನಕ್ಷತ್ರ ಬಂದು ಶುಕ್ರವಾರ ಬಂದ್ರೆ 100% ಹೇಳ್ತಾನೆ ನಿಮ್ ಲಕ್ಷ್ಮೀ ದೋಷವೇ. ಅದರಲ್ಲೂ ಮೂಲ ನಕ್ಷತ್ರದಲ್ಲಿ ಸ್ತ್ರೀಯರು ಶುಕ್ರವಾರ ಹುಟ್ಟಿದ್ದರೆ ನಿಮಗೆ ಅಲ್ಲೊಂದು ಕುಟುಂಬ ಜೀವನ, ಮಾಂಗಲ್ಯ ಜೀವನ, ಕಳತ್ರ ಜೀವನ, ಮದುವೆ ಜೀವನ, ಸಂಸಾರ ಜೀವನ, ಅಲ್ಲೊಂದು ನೋವು ನಿಶ್ಚಿತ. ಯು ಹ್ಯಾವ್ ಟು ಬಿ ಕಾಂಪ್ರಮೈಸ್ಡ್. ಬದುಕು ಕಟ್ಟಬೇಕು, ಕಾಂಪ್ರಮೈಸ್ಡ್ ಬದುಕು. ಹುಷಾರಾಗಿ, ಓ ನನಗೆ ಹೇಗೆ ಮಾಡಿದ್ರು ಕೂಡ ಅಲ್ಲೊಂದು ಗ್ಯಾಸ್ ಹತ್ರ ಕೆಲಸ, ಬೆಂಕಿ ಹತ್ರ ಕೆಲಸ, ಪೆಟ್ರೋಲ್ ಹತ್ರ ಕೆಲಸ ಸುಡುತ್ತೆ, ಒಂದ್ ಬರೆ ಆದ್ರೂ ಆಗುತ್ತೆ. ಎಚ್ಚರಿಕೆಯಿಂದ ಇದ್ದಾಗ ಒಂದ್ ಸಣ್ಣ ಇಟ್ಟು ಅಂತ ನಾವು ಆಗ್ಬಿಡ್ಬೇಕು. ಅವಾಗ ನಮ್ಮ ಮನ್ಸಿಗೆ ಏನೂ ಅಲ್ಲ. ಇದೊಂಥರ ಹೆಂಗೆ ಅಂದ್ರೆ ಬಾಕ್ಸಿಂಗ್ ಮ್ಯಾಚು. ಬಾಕ್ಸಿಂಗ್ ಮ್ಯಾಚ್ ಅಲ್ಲಿ ಏಟು ತಿನ್ನದೇ ನೀವು ಗೆದ್ದು ಬಂದ್ಬಿಡ್ತೀರಾ. ನೀವು ಏಟು ತಿನ್ಕೋಬೇಕು. ಆ ಒಂದು ಮೆಡಲ್ ತಗೋಬೇಕು ಅಂದ್ರೆ ಅವನು ಒಂದು 50 ಗುದ್ದುತ್ತಾನೆ. ನೀವು 100 ಗುದ್ದಿ ಅವನನ್ನ ಬೀಳ್ಸಿರ್ಬೋದು, ಅವನು 50 ಗುದ್ದುತ್ತಾನೆ ಮಕ್ಕಳೇ. ಯು ಶುಡ್ ಬಿ ರೆಡಿ. ಸೊ ಶುಕ್ರವಾರವಾಗಿ ಮೂಲ ನಕ್ಷತ್ರ ಜನನವಾಗಿದ್ದರೆ 100% ಅಲ್ಲೆಲ್ಲೋ ಲಕ್ಷ್ಮೀ ದೋಷ. ಆ ಮನೆಯ ಸ್ತ್ರೀ, ಆ ಒಂದು ಭಾವದಲ್ಲಿ ಹುಟ್ಟಿದ ಸ್ತ್ರೀ ಅಲ್ಲೆಲ್ಲೋ ಕುಟುಂಬ ಜೀವನದಲ್ಲಿ ಒಬ್ಬಳೇ ನಿಲ್ಬೇಕಾಗ್ಬಿಡುತ್ತೆ. ದುರುಪಯೋಗಂ, ವಿಷಯೋಗಂ, ದಗ್ಧ ಯೋಗಂ, ಒಂಥರ ಬೆಂಕಿಲ್ ಬೇಯ್ತಿರೋ ತರಾನೇ. ಅಮೃತ ಯೋಗ ಅಲ್ಲ, ದಗ್ಧ ಯೋಗ. ಎಲ್ಲರೂ ದೋಚಲಿಕ್ಕೆ ಬರೋದು ನಿಮ್ಮ ಲಕ್ಷ್ಮಿಯನ್ನ, ನಿಮ್ಮ ವ್ಯವಸ್ಥೆಯನ್ನ, ನಿಮ್ಮ ಅಧಿಕಾರವನ್ನ, ನಿಮ್ಮ ಅಂತಸ್ತನ್ನ, ನಿಮ್ಮ ಪದವಿಯನ್ನ, ನಿಮ್ಮ ಗೌರವವನ್ನ. ಮೊನ್ನೆ ಒಂದು ದೊಡ್ಡ ಅಧಿಕಾರಿ ಈ ಒಂದು ಭಾವವನ್ನು ಹೇಳಿದೆ, ನಿಮ್ಗೆ ಈ ತರದ್ದಾಗಿರುತ್ತೆ ಸರ್, ಬಂದಿರ್ತಾರೆ, ಬಟ್ ಬರೆದಿಟ್ಕೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ನಿಮಗೆಲ್ಲೋ ಒಂದು ಹಮ್ಮು, ವಾವ್ ಐ ಆಮ್ ಸೋ ಬ್ಯೂಟಿಫುಲ್. ಖಂಡಿತ ಅಲ್ಲ. ಬರುವವರೆಲ್ಲರೂ ನಿಮ್ಮ ದುಡ್ಡುಗೋಸ್ಕರ ಇಲ್ಲ ನಿಮ್ಮ ಅಧಿಕಾರಕ್ಕೋಸ್ಕರ ನಿಮ್ಮನ್ನ ಬಳಕೆ ಮಾಡಲೇ ಬರುವುದು. ಆ ಗೆಳೆಯ ಇರ್ಬೋದು, ಗೆಳತಿ ಇರ್ಬೋದು. ಯು ವಿಲ್ ಬಿ ಕಾರ್ನೆಡ್, ಯು ವಿಲ್ ಬಿ ರಾಬ್ಡ್. ಇಲ್ಲ ಸರ್ ಆಗ್ತಾರ ಅಲ್ಲ ಅಂದ್ರು. ನಾಳೆ ಒಂದೇ ಮಾತು, ನಿಮ್ಮ ಧರ್ಮಪತ್ನಿಯೇ ನಿಮಗೆ ನೋವು ಅರ್ಥ ಮಾಡ್ಕೊಳ್ಳಿಲ್ಲ. ಧರ್ಮಬದ್ಧವಾಗಿ, ಕುಲಬದ್ಧವಾಗಿ, ವೈದಿಕಬದ್ಧವಾಗಿ, ಶಾಸ್ತ್ರಬದ್ಧವಾಗಿ ಹಿರಿಯರ ಸಮ್ಮುಖದಲ್ಲೇ ನಿಂತು ನೋಡಿ ಮಾಡಿಕೊಂಡ ಮದುವೆ ವಿಚಾರದಲ್ಲಿ ಆಕೆಯೇ ನಿಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ. ನೋವು. ಇನ್ನು ಪರಸ್ತ್ರೀ ಸುಡುತ್ತೆ, ಹುಷಾರಾಗಿರಿ, ಗೊತ್ತಾಗೋಲ್ಲ. ದುರ್ಬಳಕೆ ಕೇಳ್ತಿರ್ತೀವಿ, ಬ್ರೇಕಿಂಗ್ ನ್ಯೂಸ್ಗಳು ನೋಡ್ತಿರ್ತೀರಲ್ವಾ, ಅವ್ರ ತಾಳಕ್ ಕುಣಿಸಿದ್ರಂತೆ, ಇವ್ರ ತಾಳಕ್ ಕುಣಿಸಿದ್ರಂತೆ. ಎಲ್ಲರೂ ಆ ತರ ಇರೋಲ್ಲ. ವಿಷಕನ್ಯಾ ರೂಪದಲ್ಲಿ, ಹೇಗೆ ವಿಷಪುರುಷ ರೂಪದಲ್ಲಿ ಕೆಲವು ಪುರುಷರ ಜನನ ಆಗಿರುತ್ತದೋ. ರಾವಣಾಸುರ ಅವನದೊಂದು ನಿಯಮ ಇತ್ತು, ನನಗೆ ಅಂದವಾಗಿರೋ ಹೆಣ್ಣೆಲ್ಲ ನಾನು ತಗೊಬಂದು ನಾನು ಬಳಸ್ಕೊಳ್ಳೋದೆ ಅಂತ. ಅದಕ್ಕೊಬ್ಬ ಆತ ಕೇಳ್ತಾನೆ, ನಿನ್ನ ಧರ್ಮಪತ್ನಿಯು ಅಂದವಲ್ವಪ್ಪ? ಹಾಗೆ ನಮ್ಮದು ರಾಕ್ಷಸರು, ನಾವು ಹಾಗೆಯೇ ಅಂತ ಹೇಳೋದು, ವಾದಿಸ್ಕೊಳ್ಳೋದು. ವಿಷಪುರುಷ, ನಾವು ರಾಕ್ಷಸರು, ನಾವು ಹಾಗೆ ಮಾಡೋದು, ಹಾಗೆ ಮಾಡ್ತೀವಿ. ಅಂದವಾದ ಸ್ತ್ರೀ ನನ್ನ ಮಂದಿರದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಬೇರೆಯವ್ರಿಗೂ ನಿನ್ನ ಹೆಂಡತಿಯ ಬಗ್ಗೆ ಅದೇ ರೀತಿ ಯೋಚನೆ ಬಂದರೆ
ಸಾಯಿಸ್ಬಿಡ್ತೀನಿ ಅಂತಾನೆ. ನೋಡಿ, ಈ ವಿಷಪುರುಷನಿಗಿದ್ದಂಥದ್ದು ಬೇರೆಯವರ ಅಂದವಾಗಿರ್ತಕ್ಕಂಥ ತನಗ್ ಬೇಕು. ತನ್ನ ಮನೇಲಿರೋ ಅಂದದ್ದು ತನ್ನ ಮನೆ ಮೇಲೇನು ಕಣ್ಣು ಹಾಕ್ತಾರೆ ಅಂತಕ್ಕಂಥ ಪ್ರಜ್ಞೆ ಬೇಡವಾ? ಕೆಟ್ಟದಾಗಿ ನೋಡ್ತಾರೆ ಅಂತ ಆಕೆ ನೆಕ್ಸ್ಟ್ ನಿಂದಿಸ್ತಾರೆ, ಎಂತ ಗಂಡ ನಮ್ಮ ನಿನ್ನ ಗಂಡ, ಅಬ್ಬಾ 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 ಅಂತ. ಯೋಚನೆ ಮಾಡಿ ನೋಡಿ, ಇದಿರುತ್ತೆ. ಸ್ವಲ್ಪ ಜಾಗ್ರತೆ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರೋ ತಪ್ಪಲ್ಲ, ಬಟ್ ಶುಕ್ರವಾರ ಹುಟ್ಟಿದಾಗ ನಿಮ್ಮ ಸ್ಥಿರತ್ವಕ್ಕೆ ಪುರುಷರಾದ್ರೂ ಸರಿ ನಿಮ್ಮನ್ನು ದುರುಪಯೋಗ ಮಾಡೋದು ಬರ್ತಾರೆ. ಯಾರೋ ಕೆಟ್ಟ ಸ್ತ್ರೀ, ವಿಷಕನ್ಯಾ ಸ್ತ್ರೀ ನಿಮ್ಮನ್ನ ವಂಚಿಸೋದು, ಇಲ್ಲ ಒಬ್ಬ ವಿಷ ಸ್ನೇಹಿತ, ಗೋಮುಖ ವ್ಯಾಘ್ರರು ಪರಿಚಯ ಆಗ್ತಾರೆ. ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡು ಅರ್ಧ ಸಂಬಳ, ಕಾಲು ಸಂಬಳ ಬೈಗೈಲಿ ಕಳ್ಸೋದು, ನಿಮ್ ಟ್ಯಾಲೆಂಟ್ ಬಳಸ್ಕೊಂಡು. ನೀವೆಲ್ಲಿದ್ದರೂ ಲಕ್ಷ್ಮಿಯೇ. ನೆನ್ಪಿಟ್ಕೊಳ್ಳಿ, ಮೂಲಾ ನಕ್ಷತ್ರದಲ್ಲಿ ಹುಟ್ಟೋದೇ ಒಂದು ಯೋಗ, ಮಹಾಯೋಗ, ಮಹಾಲಕ್ಷ್ಮಿ ಯೋಗ ಅಂತ ಹೇಳ್ತೇವೆ. ಲಕ್ಷ್ಮಿ ಮೂಲಾ ನಕ್ಷತ್ರವೇ ಅಲ್ವಾ? ಮೂಲಾ ನಕ್ಷತ್ರವೇ ಅಲ್ವಾ? ಯಾಕಂದ್ರೆ ಜ್ಯೇಷ್ಠ ನಕ್ಷತ್ರ ಬಂದು ಅಕ್ಕ, ಜ್ಯೇಷ್ಠ ಲಕ್ಷ್ಮಿ. ಸೊ ಮೂಲಾ ನಕ್ಷತ್ರ ಬಂದು ತಂಗಿಯೇ. ಆದ್ರಿಂದ ಎಲ್ರಿಗೂ ಅಷ್ಟೇ ಅದೊಂದು ಕಣ್ಣಿರುತ್ತೆ ನಿಮ್ಮ ಮೇಲೆ. ನೀವೆಲ್ಲಿದ್ದರು, ಅದು ಪುರುಷರು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ರು ಕೂಡ ಅಷ್ಟೇ, ನಿಮ್ಮ ವಿದ್ವತ್ತು ಜ್ಞಾನ ಭಂಡಾರಕ್ಕೆ ಅಲ್ಲೊಂದು ಕದಲಿಕೆ ಇರುತ್ತದೆ. ಸಮ್ವೇರ್ ಯು ವಿಲ್ ಬಿ. ನೀವು ಮೂಲಾ ನಕ್ಷತ್ರದವ್ರು ಎಷ್ಟು ಜನ ಕಮೆಂಟ್ ಆಗ್ತೀರಿ ನಾನು ಕಾಯ್ತಿರ್ತೀನಿ, ಗುರುಜಿ ಹೌದು ಆಗಿದೆ. ನೀವು ಶುಕ್ರವಾರ ಹುಟ್ಟಿಲ್ಲ ಅಂದ್ರೂ ಕೂಡ ಯು ಆರ್ ಬೀನ್ ಯೂಸ್ಡ್ ಅಂಡ್ ರಾಬ್. ನಿಮ್ಮ ಮನೆಯವರೇ, ನಿಮ್ಮ ಕುಟುಂಬದವರೇ, ನಿಮ್ಮ ಹತ್ತಿರದವರೇ, ಮೂಲಾ ನಕ್ಷತ್ರದವರಿಗೆ ಒಬ್ಬರು, ಯಾರಾದ್ರೂ ಒಬ್ಬರು ಮನೆಯವರೇ, ತುಂಬಾ ಹತ್ತಿರದವರೇ ನಿಮ್ಮನ್ನ ದುರ್ಬಳಕೆ, ನಿಮ್ಮ ಅಧಿಕಾರ, ನಿಮ್ಮ ಅಂತಸ್ತು, ನಿಮ್ಮ ಪದವಿ, ನಿಮ್ಮ ವ್ಯಕ್ತಿತ್ವ, ಪ್ರಾಮಾಣಿಕತೆ, ನಿಮ್ಮ ಕೆಲಸ, ಕಾರ್ಯಶೀಲತೆ, ದಕ್ಷತೆ ಅಲ್ಲಾಗಿರುತ್ತೆ. ಬಟ್ ಶುಕ್ರವಾರ ಹುಟ್ಟಿದ್ರೆ ಅಂತೂ ಇದ್ದಿದ್ದು ಜಾಸ್ತಿ. ಬಂದೋದವರೆಲ್ಲ ಇದು ಹೆಂಗೆ ಅಂತ ಹೇಳಿದ್ರೆ, ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲವು ಕಳ್ಳರನ್ನ ಹಿಡ್ಕೊಂಡು ಬಂದು ಹಾಕ್ಬಿಟ್ಟಿರ್ತಾರೆ. ಬಂದವರೆಲ್ಲ 2 ಏಟು ಹಾಕ್ಬಿಟ್ಟು ಹೋಗೋದೆ ಅವನನ್ನ. ಹೌದಾ ಇವನೇನೋ ಹಾಕೋ 2 ಏಟು. ಬಂದವರೆಲ್ಲ ಪಿಜಿಯಿಂದ ಹಿಡಿದು, ದಪೇದಾರಿಂದ ಹಿಡಿದು, ರೈಟ್ರಿಂದ ಹಿಡಿದು ಎಲ್ರು ಬಂದವರೆಲ್ಲ 2 ಏಟು ಇಟ್ಟೇ ಹೋಗೋದು ಅವನ್ನ ಕಟಾಕಿ. ಬಡ 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 ಅಂತ ಒಂದು 4 ಏಟು ಇಟ್ಟುಬಿಟ್ಟು ಮಾಡಿರೋದು ಒಂದು ತಪ್ಪಿಗೆ ಎಲ್ರು ಬಂದು ಬಾರಿಸೋದು ಅನ್ನತಕ್ಕಂಥ ಪ್ರಭಾವ ಇಲ್ಲಿ ಅಂಥದ್ದೇ ಒಂದು ಸಮಸ್ಯೆ ಆಗತಕ್ಕಂಥದ್ದಾಗುತ್ತದೆ. ಶುಕ್ರವಾರ ಮೂಲಾ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಎಚ್ಚರಿಕೆ ಅಂತ ಹೇಳ್ತಾ ಇನ್ನಷ್ಟಿದೆ, ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಮೂಲಾ ನಕ್ಷತ್ರದಲ್ಲಿ ಹುಟ್ಟೋದು ಪಾಪ ಅವೆಲ್ಲ ಏನೂ ಇಲ್ಲ ಮಕ್ಕಳ. ನಿಮ್ಮ ಶಕ್ತಿ ಬೇರೆ, ನಿಮ್ಮ ತೇಜಸ್ಸು ಬೇರೆ, ನಿಮ್ಮ ಅಂದ ಒಳಗಿನ ಅಂದ. ಈ ದೇಹಕ್ಕೆ ಅಂದ ಹೊರಟೋಗುತ್ತೆ. ಯಾಕಂದ್ರೆ ಅಗ್ನಿ ರಾಶಿ ಅದು. ಈ ಮೇಷರಾಶಿ, ಸಿಂಹರಾಶಿ, ಧನುಸು ರಾಶಿ, ಈ 3 ಅಗ್ನಿ ರಾಶಿ ಒಳಗಡೆ ನೀವು ಆ ಥರ. ಆ ಬೆಂಕಿ ಎಲ್ರಿಗೂ ಬೇಕು. ಅಡಿಗೆ ಮಾಡ್ಲಿಕ್ಕೂ ಬೇಕು, ಸುಡ್ಲಿಕ್ಕೂ ಬೇಕು, ತನ್ನನ್ನು ರಕ್ಷಿಸ್ಕೊಳ್ಳಿಕ್ಕೂ ಬೇಕು. ಇದು
ದುರುಪಯೋಗ ಮಾಡಿಬಿಡ್ತಾರೆ ಅಷ್ಟೇ. ನೀವೆಲ್ಲಿದ್ದರೂ ಸೇನಾಪತಿ, ನೀವೆಲ್ಲಿದ್ದರೂ ರಾಜರೇ, ನೀವೆಲ್ಲಿದ್ದರೂ ಗುರುವೇ. ಆ 3 ತ್ರಿಕೋಣ ಸಂಗಮ ಒಳಗಡೆ ಒಂದು ಜ್ವಾಲಾಮುಖಿ ನೀವೆಲ್ಲಿದ್ರೂ ಇರುತ್ತೆ. ಅದಕ್ಕೆ ಒಂಥರ ಪ್ರತಿಭಟನೆಯ ರೂಪ, ಸಹಿಸೋಲ್ಲ. ಅಲ್ಲಿ ಎಲ್ಲಿಂದಲೂ ಬೆನ್ನಿಗೆ ಚೂರಿ, ಎದೆಗೆ ಚೂರಿ, ಬದುಕಕ್ಕೆ ಚೂರಿ, ಕುಟುಂಬಕ್ಕೆ ಚೂರಿ, ಸಂಸಾರ ಜೀವನಕ್ಕೆ ಚೂರಿ, ಆ ಥರದ್ದು ಮಾಡ್ತಕ್ಕಂಥದ್ದು. ಅದರಲ್ಲಿ ಮೂಲ ನಕ್ಷತ್ರ 100% ಇಟ್ಸ್ ಅ ಮೋರ್ ಫೆರೋಷಿಯಸ್ ಪ್ರಭಾವ ಆಗ್ತಕ್ಕಂಥ ಒಂದು ಭಾವ ಅದಿರುತ್ತೆ. ಆದರೆ ಮೂಲ ನಕ್ಷತ್ರದಲ್ಲಿ ಒಂದು ವಿಶೇಷ ಕಾರ್ಯಗಳನ್ನ ಮಾಡ್ಕೋಬಹುದು, ತುಂಬಾ ಜನಕ್ಕೆ ಗೊತ್ತಿಲ್ಲ. ಮುಖ್ಯವಾಗಿ ಮಕ್ಕಳಿಗೆ ಮೊದಲ ತುತ್ತು ಅನ್ನಪ್ರಸಾದ. ಎಳೆ ಮಗು ಹಾಲು ಕುಡಿತಿತ್ತು, ಈಗ ಅನ್ನ ತಿನ್ಸೋ ಸಮಯ. ಅನ್ನಪ್ರಾಶನ ಮಾಡಿಸಲಿಕ್ಕೆ ತುಂಬಾ ಅದ್ಭುತವಾಗಿರತಕ್ಕಂಥ ಒಂದು ದಿನ, ಮೂಲಾ ನಕ್ಷತ್ರ ದಿನ ಪ್ರಯತ್ನ ಮಾಡಿ. ಯಾಕಂದ್ರೆ ನಾವು ತಿನ್ಸೋ ಆ ಪ್ರಸಾದ ಬಂದು ಅವರಿಗೆ ಜೀವನ ಪರ್ಯಂತ ಮೊದಲನೇ ತುತ್ತು ಮಕ್ಕಳೇ. ಅದೊಂದು ಶಕ್ತಿ. ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಮೇ ಸದಾ. ಅದೊಂದು ಶಕ್ತಿ ಜೀವನ ಪರ್ಯಂತ ನಮಗೆ ಒಳಿತು ಮಾಡ್ಬೇಕು. ತಿನ್ನೋ ಅನ್ನ ವಿಷ ಆಗಬಾರ್ದು, ಅದು ನಾನಾ ಕಾಯಿಲೆಗಳನ್ನ ಉಂಟು ಮಾಡಬಾರ್ದು. ಅದಕ್ಕೆ ಹಿರಿಯರು ವೈದಿಕವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಮಕ್ಕಳನ್ನ ಮೊದಲನೇ ತುತ್ತು ಊಟ ಪ್ರಸಾದ ತಿನ್ನಿಸ್ಬೇಕು ಅಂದಾಗ ಕರ್ಕೊಂಡು ಇಂಥ ಕ್ಷೇತ್ರಗಳು, ಹೊರನಾಡು, ಕಟೀಲು, ಕೊಲ್ಲೂರು, ನಿಮಿಷಾಂಬ, ಶೃಂಗೇರಿ, ಯಾವ ಕ್ಷೇತ್ರ ಆದ್ರೂ ಸರಿ, ಸಿಗಂದೂರು, ಇಲ್ಲ ಅಷ್ಟು ದೂರ ಹೋಗೋಕ್ಕಾಗಲ್ಲ ಗುರುಗಳೇ, ನಮಗೆ ವ್ಯವಸ್ಥೆ ಇಲ್ಲ ಗುರುಗಳೇ, ನಮಗೆ ಸಮಯ ಇಲ್ಲ ಗುರುಗಳೇ, ನಮಗೆ ಮನೆಯ ಬಳಿಯೇ ಒಂದು ಗ್ರಾಮ ದೇವಿ ಹೋಗಿ, ಅಷ್ಟು ದೂರ ಇಲ್ಲ, ನಮಗ್ ವ್ಯವಸ್ಥೆ ಇಲ್ಲ, ಸರಿ ಪರವಾಗಿಲ್ಲ. ಅನ್ನಪ್ರಾಶನ ಮಾಡಿಸ್ಲಿಕ್ಕೆ ಮೂಲ ನಕ್ಷತ್ರ ಅದ್ಭುತ. ಅದಷ್ಟೇ ಅಲ್ಲ, ಮಕ್ಕಳಿಗೆ ಮೊದಲನೇ ತುತ್ತು ಜೀವನ ಪರ್ಯಂತ ಅವನಿಗೆ ಪ್ರಸಾದವಾಗಿ ಅಮ್ಮನವರ ಆಶೀರ್ವಾದ ಕವಚವಾಗಿ, ರಕ್ಷಾ ಕವಚವಾಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ವಿದ್ಯಾರಂಭ, ಮೊದಲನೇ ಅಕ್ಷರಾಭ್ಯಾಸ ಅಂತ ಏನ್ ಹೇಳ್ತೇವೆ. ಮಗು ಶಾಲೆಗೆ ಸೇರಿಸ್ಬೇಕಲ್ವಾ, ಸೇರ್ಸೋಕ್ ಮೊದ್ಲು ಮಗುಗೊಂದು ಸ್ಲೇಟು, ಅದಕ್ಕೊಂದು ಪೂಜೆ ಮಾಡಿ ಹಿಂದಿನ ಕಾಲದಲ್ಲಿ ತಗೊಂಡು ಶಾರದಾ ಕ್ಷೇತ್ರ, ಹರಿಹರಪುರ ಕ್ಷೇತ್ರ, ಕೊಲ್ಲೂರು ಕ್ಷೇತ್ರ ಈ ತರ ಎಲ್ಲ ಹೋಗ್ತಿದ್ರು. ಈಗಲೂ ಹೋಗ್ತೇವೆ ನಾವು, ನಮ್ಮಲ್ಲಿದೆ. ಮೊದಲನೇ ಕಲಿತ ಅಕ್ಷರ ದುರುಪಯೋಗ ಆಗಬಾರ್ದು, ಓದಿದ್ದು ನೆನಪಿನಲ್ಲೇ ಇರಬೇಕು. ನಮ್ಮನ್ನು ಕಾಪಾಡೋದು, ಜಗತ್ತಿನಲ್ಲಿ ಎಲ್ಲ ಕದಿಬೋದು, ಸರಸ್ವತಿಯನ್ನು ಕದಿಲಿಕ್ಕಾಗಲ್ಲ. ಆದರೆ ಸರಸ್ವತಿ ಕಲ್ತಿರ್ಬೋದು ಆ ನಿಮಿಷಕ್ಕೆ, ಆ ಸಮಯಕ್ಕೆ, ಅದು ಸರಿಯಾಗಿ ಉಪಯೋಗಕ್ಕಾಗಬೇಕು. ಈಗ BCom ಮಾಡ್ಕೊಂಡಿದ್ದೀರಾ, ಲಾಭ ನಷ್ಟವೇ ಗೊತ್ತಿಲ್ಲ, ಬೇರೆ ಏನೋ ಮಾಡ್ತಿದ್ದೀರಿ. ಏನೋ BCom ಮಾಡ್ಕೊಂಡಿದೀಯಾ, ಇಂಜಿನಿಯರಿಂಗ್ ಟೆಕ್ನಿಕಲಿ ಯೋಚನೆ ಮಾಡುವಷ್ಟಿರ್ಬೇಕು. ಸೈನ್ಸ್ ಸಬ್ಜೆಕ್ಟ್ಗಳು, BSc ಸೈಂಟಿಫಿಕ್ ಆಗಿ ಯೋಚನೆ ಮಾಡಬೇಕು ಅಂತೆಲ್ಲ ಹೇಳ್ತೇವೆ. ಅದೇ ಇಲ್ಲ ಅಂತ ಹೇಳಿದ್ರೆ ಉಪಯೋಗಕ್ಕೆ ಇಲ್ಲ. ಓದಿದ್ ಒಂದು, ಮಾಡ್ತಿರೋ ಕೆಲಸ ಇನ್ನೊಂದು ಅಂದಾಗ ಸೊ ಅಲ್ಲಿಗೆ ದೋಷ ಆಗಿ ಹೋಯ್ತು. ಸರಸ್ವತಿ ದೋಷ ಇಲ್ಲ. ಕೆಲವರು ಇರ್ತಾರೆ ಕ್ರಿಮಿನಲ್ ಆಕ್ಟಿವಿಟೀಸ್, ಓದಿರೋದು ಅದ್ಭುತ, ಅದನ್ನ ದೋಚಲಿಕ್ಕೆ, ಬಾಚಲಿಕ್ಕೆ, ಫ್ರಾಡ್ ಮಾಡಲಿಕ್ಕೆ ಇದಕ್ಕೆ ಉಪಯೋಗಿಸ್ತಕ್ಕಂಥದ್ದು. ಇಂಜಿನಿಯರಿಂಗ್ ಬ್ರೈನ್ ಅನ್ನ ಡ್ರಿಲ್ಲಿಂಗ್ ಮಾಡೋದು, ಹ್ಯಾಕಿಂಗು, ಎಥಿಕಲ್ ಹ್ಯಾಕಿಂಗ್ ಅನ್ನೋದಿದೆ. ಅದನ್ನ ಕೆಟ್ಟದಕ್ಕೆ ಮಾಡಿದ್ರೆ ಇನ್ನೊಬ್ರದ್ದು ಹ್ಯಾಕ್ ಮಾಡೋದು, ಇನ್ನೊಬ್ರದ್ದು ನೋಡೋದು, ಇನ್ನೊಬ್ರದ್ದು ತಿಳ್ಕೊಳ್ಳೋದು. ಕ್ಯಾಮ್ರಾ ಟೆಕ್ನಿಷಿಯನ್ ಎಲ್ಲೆಲ್ಲ ಇಡ್ತಾರಂತೆ ಕ್ಯಾಮ್ರಾಗಳೀಗ, ಪ್ರೈವಸಿದೆಲ್ಲ ತಗೊಳಕ್ಕೆ. ಮೊನ್ನೆ ಯಾರೋ ದೊಡ್ಡ ಮಹಿಳಾ ಅಧಿಕಾರಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ 50 ಲಕ್ಷ ಕೊಡು, ಅದು ಕೊಡು, ಏನೇನೋ ಮಾಡಿದ್ದಾರೆ. ಪ್ರೈವೇಟ್ ಲೈಫ್ ಅಲ್ವಾ. ನೋಡಿ, ವಿದ್ಯೆ ಅನರ್ಥಕ್ಕೆ ಉಪಯೋಗಿಸಿದರೆ ಹಿಂಗೆ ಆಗೋದು. ಒಳ್ಳೆಯದಕ್ಕೆ ನಾವು ಕಲಿತ ವಿದ್ಯೆ ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು, ಅವನು ಸದುಪಯೋಗ ಮಾಡಬೇಕು ಅಂತಲೇ ಹಿಂದಿನ ಕಾಲದಿಂದಲೂ ವೈದಿಕವಾಗಿ ವಿದ್ಯಾರಂಭ, ಅಕ್ಷರಾಭ್ಯಾಸ, ಮೊದಲ ಅಕ್ಷರ, ಮೊದಲ ಓಂಕಾರ, ಮೊದಲ ಮಾತು, ಮೊದಲ ಶ್ರೀಕಾರ, ಮೊದಲ ಶಿವಕಾರ, ಮೊದಲ ವಿಷ್ಣುಕಾರ, ಮೊದಲ ದೇವಿಕಾರ, ಆ ಆಕಾರ, ನಮಗೊಂದು ಆಕಾರವೇ ವಿದ್ಯೆಯಿಂದ ಬರೋದು. ಇಲ್ಲ ಅಂದ್ರೆ ಆಕಾರವೇ ಇಲ್ಲ ನಮಗೆ, ಅಷ್ಟೇ ವಿಕಾರ ಆಗ್ಬಿಡ್ತೀವಿ ನಾವು. ಏನೋ ಮಾತಾಡ್ತಾನೆ ಅವನು, ಹೇಗೋ ನಡ್ಕೋತಾನೆ. ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಾರೆ. ವಿದ್ಯೆ ಕಲಿತಷ್ಟು ಏನನ್ಸುತ್ತೆ ಅಂದ್ರೆ ಎಷ್ಟೋ ಇದೆ,
ಇನ್ನು ತಿಳಿದುಕೊಳ್ಳುವುದು ಅಂತ ಶಿರಬಾಗಿ ನಿಲ್ಲುವುದೇ ವಿನಯತೆ. ತುಂಬಾ ಜನ ಗೊತ್ತಿಲ್ಲ, ವಿದ್ಯಾ ದದಾತಿ ವಿನಯ. ನಾವ್ಯಾಕ್ರಿ ವಿನಯ ಇರಬೇಕು? ಅಯ್ಯೋ ಹುಚ್ಚಪ್ಪಂದ್ರ, ತಿಳಿದುಕೊಳ್ಳಬೇಕಾಗಿರುವುದು ಬ್ರಹ್ಮಾಂಡ. ನಾವು ತಿಳ್ಕೊಂಡಿರೋದು ಒಂದು ಅಣು ಅಷ್ಟು. ನೋನ್ ಇಸ್ ಅ ಡ್ರಾಪ್ ಅಂಡ್ ಅನ್ನೋನ್ ಇಸ್ ಅ ಓಷನ್. ತುಂಬಾ ಎತ್ತರದ ಗುರುಗಳನ್ನ ನೋಡಿ, ತುಂಬಾ ಜ್ಞಾನ ಭಂಡಾರ ಅವ್ರು ಸಿಗೋದೇ ಇಲ್ಲ, ಎದ್ದು ಹೋಗ್ಬಿಡ್ತಾರೆ. ಇದು ಎಲ್ಲೋ ಸುಳ್ಳು ಹೇಳ್ತಿದ್ದೇನೆ, ತಪ್ಪು ಹೇಳ್ತಿದ್ದೇನೆ, ಇದೆಲ್ಲೋ ತೃಪ್ತಿ ಇಲ್ಲದಂತ ಭಾವ. ತಿಳಿದುಕೊಂಡಷ್ಟು ಇದನ್ನ ನಾವು ನಿಲ್ಲಿಸಲಾರೆವು. ಜ್ಯೋತಿಷ್ಯದಲ್ಲಿ ಅದೇ ಒಂದು ಈ ಸ್ಥಾಯಿಗೆ ಬರ್ತಾ ಇರ್ತಕ್ಕಂತೆ. ಇದೆಲ್ಲ ಬೇಡ ಕಣೋ, ಐ ಕೆನ್ ನಾಟ್ ಚೇಂಜ್, ಅದಕ್ಕೆ ಬರಬೇಡಿ, ನನ್ನ ಹತ್ರ ಬರಬೇಡಿ ಅಂತ ಹೇಳ್ತಿರ್ತಾನೆ. ಎಲ್ಲೋ ಒಂದು ನೋವು. ಓದಬಲ್ಲೆನಷ್ಟೇ, ಬದಲಾಯಿಸಲಾರೆ ಅನ್ನತಕ್ಕಂಥ ಒಂದು ಭಾವ ಎಲ್ಲೋ ಮನಸ್ಸಿಗೆ. ಅಯ್ಯೋ ಭಗವಂತ, ಓದಬಲ್ಲೆ ನೋಡಿ. ಹಾಗೆ ಮೂಲ ನಕ್ಷತ್ರ ಶುಕ್ರವಾರ ಹುಟ್ಟಿದ್ರೆ ಅದೊಂಥರ ಯು ವಿಲ್ ಬಿ ಪಂಚ್ ಬ್ಯಾಕ್. ಬೆಂಕಿ, ಬಾಣಲಿ, ಎಣ್ಣೆ ಲೆಕ್ಕ ಹಾಕೊಳ್ಳಿ. ಕೆಳಗಡೆ ಬೆಂಕಿ, ಸುಡ್ತಿರೋ ಬಾಣಲಿ, ಅದ್ರಲ್ಲಿ ಸುಡ್ತಿರೋ ಎಣ್ಣೆ ಲೆಕ್ಕ ಹಾಕೊಳ್ಳಿ. ಅದ್ರಲ್ಲಿ ನಿಮ್ಮನ್ನ ಹಾಕಿದ್ರೆ ಹೆಂಗಿರುತ್ತೆ ಅಂತ. ಆ ರೀತಿ ಇರುತ್ತೆ ಮೂಲ ನಕ್ಷತ್ರ ಶುಕ್ರವಾರ ಹುಟ್ಟಿರೋರು. ಆದ್ರೆ ಅದ್ರ ಜೊತೆಲಿ ಇಂಥ ಒಂದು ವಿಶೇಷತೆಗಳು ಕೂಡ ಇದೆ. ಮೊದಲ ಅಕ್ಷರಾಭ್ಯಾಸ ಮಾಡಿಸಲಿಕ್ಕೂ ಕೂಡ ಅವತ್ತು ಮೂಲ ನಕ್ಷತ್ರ ಆಗಿದೆ. ಜಸ್ಟ್ ಟ್ರೈ ಫಾರ್ ಇಟ್ ಮಕ್ಕಳೇ. ಬ್ಯೂಟಿಫುಲ್ ಜರ್ನಿ ಆಗುತ್ತೆ, ಒಳ್ಳೇದಾಗುತ್ತೆ. ಆ ವಿದ್ಯೆ ಸದುಪಯೋಗ ಆಗಲಿಕ್ಕೆ ವಿಶೇಷ ತಾಯಿ ಶಾರದಮ್ಮ ಕಾಪಾಡ್ತಾಳೆ. ಇವತ್ತು ನಾನು ಏನಾದ್ರು ಇಷ್ಟು ಮಾತಾಡ್ತಿದ್ದೇನೆ ಸುಲಲಿತವಾಗಿ, ಇದೆಲ್ಲ ನೆನಪಿಟ್ಕೊಂಡು, ಆ ನೆನಪು ಕೊಡೋದು ಅಮ್ಮನೇ. ಓದಿದ್ದೆಲ್ಲ ನಾನು ಓದ್ಬಿಟ್ರೆ, ಇವತ್ತು ಎಷ್ಟೋ ಮಕ್ಕಳು ಓದಿದ್ದೇವೆ, ನಾವು ಬಂದು ಎಕ್ಸಾಮ್ ಬರೆದಾಗ ಹೊರಗಡೆ ಬಂದ್ಮೇಲೆ ಅಯ್ಯೋ ಐ ಮಿಸ್ಡ್ ಇಟ್ ಅಂತಾರೆ. ಯಾರು ಆ ಶಕ್ತಿ, ನಿಶಕ್ತಿ ಕೊಟ್ಟಿದ್ದು ಶಕ್ತಿ. ಎಲ್ಲ ಓದಿದ್ದೆಲ್ಲ ಬರ್ದೆ ಗುರುಗಳೇ, ಎಲ್ಲ ಬರ್ದು 100% ಐ ಸೆಲೆಕ್ಟ್. ಇಂಟರ್ನಲ್ ಸೂಪರ್ ಆಗಿ ಮಾತಾಡಿದೆ, ಇಂಟರ್ನಲ್ ತುಂಬಾ ಚೆನ್ನಾಗಿ, ಐ ಜಸ್ಟ್ ಗಿವ್ ದಟ್ ಇಂಟರ್ವ್ಯೂ ಅಂತೆಲ್ಲ ಹೇಳ್ತಿರ್ತಾರೆ. 100% ಸೆಲೆಕ್ಷನ್, ರ್ಯಾಂಕು, IAS ಫಸ್ಟ್ ರ್ಯಾಂಕ್ ಹೊಡೆದ್ರಂತೆ, ಸೆಕೆಂಡ್ ರ್ಯಾಂಕ್ ಹೊಡೆದ್ರಂತೆ, ಹಂಗಂತೆ ಹಿಂಗಂತೆಲ್ಲ ಕೇಳ್ತೀವಲ್ವಾ. ಆ ಮಂತ್ರ ಮುಗ್ಧಗೊಳಿಸ್ತಕ್ಕಂಥ ವಿದ್ಯಾ ಪ್ರವಚನ ಸರಸ್ವತಿ ದೇವಿಯೇ ಕೊಡೋದು. ಅಮ್ಮನವರ ಆಶೀರ್ವಾದವಿಲ್ಲದೆ ನಮಗ್ ವಿದ್ಯೆ ಒಲಿಯಲ್ಲ ಮಕ್ಕಳೇ. ಓದಿದ್ದರು ನನ್ನ ಗೆಳೆಯ, ನನ್ಗೆ ತಿಳಿದಿರೋ ಒಬ್ಬ ಹುಡುಗ ಜೈಲಲ್ಲಿ ಕೂತಿದ್ದ. ಗಲ್ಲು ಶಿಕ್ಷೆ ಅವನಿಗೆ, ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ. ಬೈಲಲ್ಲಿ ಹೊರಗಡೆ ಬಂದ, ಬರಬಾರದು ಕಾಯಿಲೆ ಬಂದಿತ್ತು, ಸತ್ತು. ಇನ್ನೂ ಒಬ್ಬ ಜೈಲಲ್ಲಿದ್ದಾನೆ, ರ್ಯಾಂಕ್ ಹೋಲ್ಡರ್. ನೀವು ನೋಡಿ, ತುಂಬಾ ದೊಡ್ಡ ಫ್ರಾಡ್ಗಳು ಆದಾಗ, ಹಣಕಾಸಿನ ಫ್ರಾಡ್ಗಳು, ಬ್ಯಾಂಕ್ಗಳಲ್ಲಿ ಫ್ರಾಡ್ಗಳು, ಇದೆಲ್ಲ ಆದಾಗ, ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಫ್ರಾಡ್ಗಳಾದಾಗ ನೀವು ಚೆಕ್ ಮಾಡಿ ನೋಡಿ, ತುಂಬಾ ಓದ್ಕೊಂಡಿರೋರೇ ಮಾಡಿರ್ತಾರೆ. ದುರುಪಯೋಗ, ತಮ್ಮ ವಿದ್ಯೆಯನ್ನ ದುರುಪಯೋಗ. ಇನ್ನೂ ಒಂದು ತಮಾಷೆ ನೋಡಿ, ಸರಸ್ವತಿ ಆ ತಾಯಿ ಜಗನ್ಮಾತೆ ವಿದ್ಯೆಯ ಜೊತೆ ನಮಗೆ ಆ ಶಕ್ತಿ ಕೊಡುವುದು ಜಗನ್ಮಾತೆಯೇ. ಸರಿ, ಓದ್ಕೊಂಡಿದ್ದಾರೆ ತುಂಬಾ ಜನ, ದೊಡ್ಡ ಓದು. ಯಾರ ಹತ್ರ ಕೆಲಸ ಮಾಡ್ತಿರ್ತಾರೆ ನೋಡಿ, ಹಿಂಗ್ ಫೈಲಿಂಗ್ ಇಟ್ಕೊಂಡು ಓಡಾಡ್ಕೊಂಡು, ಫೈಲಿಂಗ್ ಇಟ್ಕೊಂಡು ಓಡಾಡ್ಕೊಂಡು ಇರತಕ್ಕಂಥ ಭಾವ. ಅವ್ರ ಹತ್ರ ಹೆಬ್ಬೆಟ್ಟು ವ್ಯಕ್ತಿಗಳ ಹತ್ರ ಎಷ್ಟು ನೋವು ತಿನ್ಬೇಕು ರೈ, ನಾವ್ ಹೇಳ್ದಾಗೆ ಮಾಡಬೇಕು, ಆಯ್ತಾ. ಅಧಿಕಾರಿಗಳೆಲ್ಲರೂ ನಾವು ಹೇಳಿದ ಹಾಗೆ ಕೇಳಬೇಕು, ಇಲ್ಲಾಂದ್ರೆ ಟ್ರಾನ್ಸ್ಫರ್. ಯೋಚನೆ ಮಾಡಿ ನೋಡಿ, ತುಂಬಾ ಒಳ್ಳೆ ವ್ಯಕ್ತಿಗಳಿಗೂ ಟ್ರಾನ್ಸ್ಫರ್ ಮಾಡ್ತಾರೆ, ದೋಚಿರೋರ್ಗೂ ಟ್ರಾನ್ಸ್ಫರ್ ಮಾಡ್ತಾರೆ. ಇದು ಏನ್ ಮಾಡ್ತೀರಿ? ಮೊನ್ನೆ ನೋಡಿ, ಯಾವುದೋ ಒಂದು ಅಧಿಕಾರಿ ದೇವಸ್ಥಾನದ್ದು ಯಾವಾಗ್ಲೂ 3 ತಿಂಗಳಿಗೆ 30 ರಿಂದ 40 ಲಕ್ಷ ಉಂಡಿ ದುಡ್ಡು ಬರುತ್ತೆ. ಅಲ್ಲಿ ಈ ಬಾರಿ ತೆಗೆದ್ರೆ 10 ರಿಂದ 12 ಲಕ್ಷನೇ ಇದೆ. ಇದೇನೋ ಇದು, ಯಾವಾಗ್ಲೂ ಇಷ್ಟು ಕಮ್ಮಿ ಬರೋ ಚಾನ್ಸಸ್ ಇಲ್ಲ. ಕಡಿಮೆ ಅಂದ್ರು 10 ರಿಂದ 15 ಲಕ್ಷ ಡಮಾಲ್ ಮಾಡಕ್ ಬಿಟ್ಟಿದ್ದಾರೆ. ಏನಪ್ಪಾ ಆಯ್ತು ಅನ್ನತಕ್ಕಂಥದ್ದು ದುರುಪಯೋಗವೇ. ಕ್ಷೇತ್ರದಲ್ಲಿ, ಮುಜರಾಯಿ ಇಲಾಖೆಯಲ್ಲೋ, ದೇವಸ್ಥಾನದಲ್ಲೋ, ದೇವರ ದುಡ್ಡಿಗೂ ಖಜಾನೆ ವಿದ್ಯೆ ಕೊಟ್ಟಿರೋದೇನಕ್ಕೆ? ಅದಕ್ಕೆ ಅಂಥದ್ದೊಂದು ಕೆಟ್ಟ ಆಲೋಚನೆ ಬರಬಾರದು. ಅವನ ವಿದ್ಯೆಯನ್ನ ದುರುಪಯೋಗ ಮಾಡ್ಕೋಬಾರದು. ರಾವಣಾಸುರನ ತರ
ಅವನು ಬುಡ್ಡೀಶ ತಂತ್ರದಲ್ಲಿ ಮಹಾ ಒಂದಿದು ಕಾಮರೂಪವನ್ನ ಪಡ್ಕೊಂಡಿದ್ದಂತ ಒಂದು ಶಕ್ತಿ ತನ್ನ ವಿದ್ಯೆಯಿಂದಲೇ. ದುರ್ಯೋಧನ ನೋಡಿ, ಅವನಿಗೆ ಯಾರಿಗೂ ಗೊತ್ತಿಲ್ಲ ನಿಮಗೆ, ಜಲಸ್ತಂಭನ ವಿದ್ಯಾ, ಅಗ್ನಿಸ್ತಂಭನ ವಿದ್ಯಾ, ವಾಯುಸ್ತಂಭನ ವಿದ್ಯೆ ಬರ್ತಿತ್ತು. ಜಲಸ್ತಂಭ, ಅಗ್ನಿಸ್ತಂಭ, ವಾಯುಸ್ತಂಭ. ವಾಯುಸ್ತಂಭ ಅಂದ್ರೆ ಉಸಿರು ದಮ್ ಇಟ್ಕೊಂಡು ಕುತ್ಕೊಳ್ಳೋದು. ನಮ್ ಕೈಲಾಗಲ್ಲ. ಒಂದು 15 ಸೆಕೆಂಡ್ ಪ್ರಾಕ್ಟೀಸ್ ಮಾಡಿದ್ರೆ, ಒಂದು 20 ಸೆಕೆಂಡ್, 1 ನಿಮಿಷ ಇಲ್ಲ 2 ನಿಮಿಷ, ಮ್ಯಾಕ್ಸಿಮಮ್ ವರ್ಲ್ಡ್ ರೆಕಾರ್ಡ್ಗಳು ಇದಾವೆ. ಕೆಲವೊಂದು 3 ನಿಮಿಷ, 5 ನಿಮಿಷ, 7 ನಿಮಿಷ ಈ ತರದೆಲ್ಲ ಇದೆ. ಒಂದು ಬಾರಿಗೆ ಮಾಡ್ಬೋದು. ಅವನಿಗೆ ಹೇಗೆ ಅಂದ್ರೆ ಗಂಟೆಗಟ್ಟಲೆ ಅಲ್ಲ, ದಿನಗಟ್ಟಲೆ ಅಲ್ಲ, ವಾರಗಟ್ಟಲೆ ಅಲ್ಲ, ತಿಂಗಳುಗಟ್ಟಲೆ ಉಸಿರಾಟವನ್ನ ದಿಗ್ಬಂಧನ ಮಾಡ್ಕೊಳ್ಳುವಂತ ವಾಯುಸ್ತಂಭನ ವಿದ್ಯೆ ದುರ್ಯೋಧನನಿಗೆ ಗೊತ್ತಿತ್ತು. ಅದಕ್ಕೆ ಅಹಂಕಾರ. ಜಲಸ್ತಂಭನ ವಿದ್ಯೆ ಅಂದ್ರೆ ನೀರು ಒಳಗಡೆ ನಾವು ಹೋದ್ರೆ ಆ ಒತ್ತಡ ತಟ್ಕೊಳಕ್ ಆಗೋದಿಲ್ಲ, ಮುಳುಗ್ಬಿಡ್ತೀವಿ, ಸತ್ತೋಗ್ತೀವಿ. ಅವ್ನು ನೀರೊಳಗಡೆ ಹೋಗಿ ನೀರೇ ತನ್ನ ಮೇಲೆ ಏನೂ ಆಗದ ಹಾಗೆ ಜಲಸ್ತಂಭನ, ಮೂಗಿನೊಳಗಡೆ, ಬಾಯಿನೊಳಗಡೆ, ಕಿವಿ ಒಳಗಡೆ ಹೋಗಿ ಅದು ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತ ಅದ್ರ ಒಳಗಡೆ ಕುಳಿತುಕೊಂಡು ಉಸಿರಾಡ್ತಿದ್ದ. ನೆನಪಿಟ್ಕೊಳ್ಳಿ, ದುರ್ಯೋಧನ ಜಲಸ್ತಂಭನ ವಿದ್ಯಾ. ಅದ್ರ ಒಳಗಡೆ ನೀರಿನ ಸಾಂದ್ರತೆ ಸ್ವಲ್ಪ ದಪ್ಪ, ಹೊರಗಡೆ ಸಾಂದ್ರತೆ ಕಡಿಮೆ. ಅದಕ್ಕೆ ನಾವು ಈಸಿಯಾಗಿ ಉಸಿರಾಡ್ತೀವಿ. ನೀರಲ್ಲಿ ಇಳಿದಾಗ ನೋಡಿ, ಒಳಗಡೆ ಮುಳುಗಿದಾಗ ನೀರು ಅಷ್ಟೇ ನಮಗೆ ತುಂಬಾ ದಪ್ಪ ಆಗೋದಿಲ್ಲ, ನಮಗೆ ಇಂಬ್ಯಾಲೆನ್ಸ್ ಆಗೋಗುತ್ತೆ, ನೀರು ಮೂಗಿನ ಒಳಗಡೆ ಹೋಗುತ್ತೆ, ನಾವು ಅಷ್ಟೇ ಧಮಾಲ್. ನೋಡಿ ಅವ್ನು ಮಾಡ್ಕೋತಿದ್ದ, ಅಂಥದ ವಿದ್ಯೆಗಳನ್ನ ಕಲ್ತ್ಕೊಂಡಿದ್ದ. ಏನಕ್ಕೆ? ದುರುಪಯೋಗ ಮಾಡ್ಕೊಳಕ್ಕೆ. ಎಲ್ಲಿಯಾದರೂ ನೀವು ಗಮನಿಸಿ ನೋಡಿ, ಅರ್ಜುನ ಪಾಶುಪತಾಸ್ತ್ರ, ಮಹಾ ದಿವ್ಯಾಸ್ತ್ರಗಳನ್ನ ಬಿಟ್ಟು ಆತ ಹೊಡೆದ್ನ. ನೀವು ಭೀಷ್ಮರನ್ನ ನೋಡಿ, ದ್ರೋಣರನ್ನ ನೋಡಿ, ಕರ್ಣನನ್ನ ನೋಡಿ, ಸೈಂಧವನನ್ನ ನೋಡಿ, ಬಾಲಿಕರನ್ನ ನೋಡಿ, ಜಯದತ್ತರನ್ನ ನೋಡಿ, ಇಲ್ಲ ಅರ್ಜುನ ಯಾವುದೇ ಒಂದು ಕಾರಣಕ್ಕೂ ತುಂಬಾ ದೊಡ್ಡದಾದಂತ ಅಸ್ತ್ರಶಸ್ತ್ರಗಳನ್ನ ಬಿಟ್ಟು ಮಾಡಲಿಲ್ಲ, ಸಾಯಿಸ್ಲಿಲ್ಲ. ಸಾಮಾನ್ಯ ಬಾಣಗಳೇ. ಇವನ್ ಧರ್ಮರಾಯರು ಅಷ್ಟೇ, ಅಷ್ಟು ದೊಡ್ಡ ಧರ್ಮಶಕ್ತಿ ಶಲ್ಯನನ್ನ ಸಾಯಿಸ್ಬೇಕಾದ್ರೆ ಸಾಮಾನ್ಯ ಬಾಣವನ್ನೇ ಬಿಟ್ಟು ಸಾಯಿಸುದು. ಸ್ವಂತ ಸೋದರ ಮಾವ ಅವರುಗಳು ದುರುಪಯೋಗ ಮಾಡಿಕೊಳ್ಳಲು ಹೋಗಲಿಲ್ಲ. ಸೊ ಆ ರೀತಿ ಆಗಬಾರದು. ಒಳ್ಳೆಯವನಿಗೆ ಇನ್ನಷ್ಟು ಒಳ್ಳೆಯ ಸ್ಥಾಯಿ ಸಿಗಬೇಕು. ನೀವು ವಿದ್ಯಾವಂತರು, ಆ ವಿದ್ಯೆಗೆ ತಕ್ಕಂತ ಒಂದು ಕೆಲಸಕ್ಕೆ ತಕ್ಕಂತ ಒಂದು ಗೌರವಯುತವಾಗಿರ್ತಕ್ಕಂಥ ಸ್ಥಾನ, ಇನ್ಕಮ್ಮು, ಎಂತ ವಿದ್ಯಾವಂತರಿ, ಎಸ್ ಅನ್ನತಕ್ಕಂಥದ್ದಾಗಬೇಕು. ಆ ಗಮ್ಮಂಡ್ ಬರಬಾರ್ದು ಅಂತ ಹೇಳ್ತು. ಅಹಂಕಾರ, ಸರಸ್ವತಿ ಇದ್ದವರೆಗೂ ಒಂದ್ ಸ್ವಲ್ಪ ಅಹಂಕಾರ ಇರುತ್ತೆ, ಇಲ್ಲ ಅನ್ನೋದಲ್ಲ, ವಿಪರೀತ ಅಹಂಕಾರ. ಅದಕ್ಕೆ ಅಕ್ಷರಾಭ್ಯಾಸಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥ ನಕ್ಷತ್ರ ಮೂಲ ನಕ್ಷತ್ರ ಬರೆದಿಟ್ಕೊಳ್ಳಿ. ಅಂತ ಒಂದು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಕುಟುಂಬ ಸಹೃದಯದವರಿಗೆ ಏನೋ ಒಂದು ಮಾಡಿಸ್ಬೇಕು. ಇದನ್ನ ತಪ್ಪಬಾರ್ದು ಮಕ್ಕಳೇ. ನಮ್ಮ ವೈದಿಕ ಪರಂಪರೆಯನ್ನ ಮರಿಬೇಡಿ. ಅನ್ನಪ್ರಾಶನ ಇರ್ಬೋದು, ವಿದ್ಯಾರಂಭ ಇರಬಹುದು, ಇವುಗಳನ್ನ ತಪ್ಪಿಸ್ಬೇಡಿ ಮಕ್ಕಳಿಗೆ. ಇವತ್ತು ನಮ್ಮ ಮಕ್ಕಳು ಆ ಓದಕ್ಕೆ ತಕ್ಕಂತ ಕೆಲಸ ಸಿಗ್ತಿಲ್ಲ ಅಂದ್ರೆ ಇಲ್ಲ ಸರಸ್ವತಿ ದೇವಿ ಅನುಗ್ರಹ ಇಲ್ಲ, ಎಲ್ಲೂ ಗೊತ್ತಿಲ್ಲ. ಪಾಪ ಅವ್ರು ಓದ್ ಕಮ್ಮಿಯ, ಪರಿಶ್ರಮ ಪಡ್ಲಿಲ್ವಾ, ರಾತ್ರಿ ಆಗ್ಲು ಕಣ್ಣಿಗೆ ಎಣ್ಣೆ ಹಾಕೊಂಡು ಕುತ್ಕೊಂಡು ಓದಿರ್ತಕ್ಕಂಥ ದೈವಾಂಶ ಸಂಭೂತ ಮಕ್ಕಳನ್ನು ನೋಡಿದಾನೆ, ರ್ಯಾಂಕ್ ಹೋಲ್ಡರ್ಸ್ ಅನ್ನ ನೋಡಿದಾನೆ, ಗೋಲ್ಡ್ ಮೆಡಲ್ಸ್ ನೋಡಿದ್ದಾನೆ. ನಾನು ಪಾಪ ಮಕ್ಕಳು ತಟಸ್ಥ ಆಗಿರೋದು ಏನೋ ಇದು, ತಾಯಿ ಸರಸ್ವತಿಯವರ ನಾಲಿಗೆಯಲ್ಲೇ ಇದೆ, ಇವ್ರಿಗೆ ಕೊಡ್ಲಿಲ್ವೇ ನನ್ನಂತ ಒಬ್ಬ ಮೂರ್ಖ ಶಿಖಾಮಣಿ, ದಡ್ಡ ಶಿಖಾಮಣಿ ತಗೋಬಂದು ನನ್ನ ಗುರುಗಳ ಆಶೀರ್ವಾದದಿಂದ ಇದು, ನಾನು ಸದಾ ನಂಬುವುದು ನನ್ನ ಗುರುಗಳ ಆಶೀರ್ವಾದವೇ ಅಂತ. ಇದು ಮ್ಯಾಜಿಕಲ್ ಮೂಮೆಂಟ್ ಅಷ್ಟೇ. ಸೊ ನೀವು ಬರೆದಿಟ್ಕೊಂಡು ನಿಮ್ಮವರಿಗೆ, ನಿಮ್ಮ ಆತ್ಮೀಯರಿಗೆ ಆದಷ್ಟು ಶೇರ್ ಮಾಡಿ ವಿಚಾರಗಳನ್ನ. ಆಯ್ತು ಅಂದ್ರೆ ಅವರು ನೋಡ್ಕೊಳ್ಳಿ, ಕಾರ್ಯಕ್ರಮ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಮೂಲ ನಕ್ಷತ್ರದ ಈ ದಿನ ಮೇಷರಾಶಿ. ಚಂದ್ರ ಕೇತು ಸಾರದಲ್ಲಿದ್ದಾನೆ, ಕೇತು ಶುಕ್ರನ್ ಸಾರದಲ್ಲಿದ್ದಾನೆ, ಶುಕ್ರ ರಾಹು ಸಾರದಲ್ಲಿದ್ದಾನೆ, ರಾಹು ಸಾರದಲ್ಲೇ ಇದ್ದಾನೆ. ಸೊ ಮೇಷರಾಶಿ ಅಲ್ಲೊಂದು ಕೇತು ಶುಕ್ರನನ್ನು ನೋಡ್ತಿದ್ದಾನೆ. ಶುಕ್ರ ಕೇತು ಚಂದ್ರ ಮೂಲ ತ್ರಿಕೋಣವಾಗಿ ನಿಂತಿರ್ತಕ್ಕಂಥದ್ದು. ಸೊ ಕಲಾ ಮಾಧ್ಯಮದಲ್ಲಿದ್ದರೆ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ ಉದ್ಯೋಗ ಇರತಕ್ಕಂಥ ಮೇಷರಾಶಿಯವರಿಗೆ ಮುಖ್ಯವಾಗಿ ನಾಟ್ಯ ಕಲಿಸೋದು,
ಅಂತ ಒಂದು ವಸ್ತುಗಳ ಮಾರಾಟ, ವ್ಯಾಪಾರ, ಮೇಕಪ್, ಬ್ಯೂಟಿ ಪಾರ್ಲರು, ವಸ್ತ್ರ, ಅಲಂಕಾರ, ಒಪ್ಪ, ಓರಣ, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ವೃಷಭ ರಾಶಿ, ಸುಖದಲ್ಲಿ ಕೇತು. ಚಂದ್ರ ಕೇತು ಸಾರದಲ್ಲಿ ಅಷ್ಟಮದಲ್ಲಿ, ಚಂದ್ರ ಅಷ್ಟಮ ಅಂದಿದ್ದೆ, ಸ್ವಲ್ಪ ಎಚ್ಚರಿಕೆ ಅಂತೀವಿ. ಅದರಲ್ಲೂ ಕೇತು ವೈರಾಗ್ಯಕಾರಕ. ಏನಿದ್ದು ಏನೋ ಬಿಡಿ ಗುರುಗಳ ಅನ್ನತಕ್ಕಂಥ ಭಾವಾರ್ಥಕ್ಕೊಳಗಾಗುತ್ತೆ. ಕೆಲವೊಂದು ಸಮಯ ಬಂದ್ಬಿಡುತ್ತೆ ಒಂದೊಂದು ದಿನ. ಆದಷ್ಟು ಇವತ್ತು ಓಂ ನಮೋ ಭಗವತೆ ವಾಸುದೇವಾಯ, ಹತ್ತಿರದಲ್ಲಿ ಗ್ರಾಮ ದೇವಿ, ಯಾವ ದೇವರಿದ್ದರೂ ಒಂದಷ್ಟು ಫಲತಾಂಬೂಲ, ಹೂವು, ಹಣ್ಣು ತಗೊಂಡು ಹೋಗ್ಬಿಟ್ಟು ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿ, ಯಾರಾದ್ರೂ ಒಂದು 5 ಜನ ಸ್ತ್ರೀಯರಿಗೆ, 3 ಜನ ಸ್ತ್ರೀಯರಿಗೆ ಹೂವಿನ ಸಮೇತ ಫಲತಾಂಬೂಲ ದಾನ ಮಾಡತಕ್ಕಂಥದ್ದು ಮಾಡಿ ತುಂಬ ಸಮಾಧಾನ ಆಗ್ತಕ್ಕಂಥದ್ದಾಗುತ್ತೆ. ಆ ಒತ್ತಡ, ಆ ಎಳೆದಾಟ, ಆ ವಿಘ್ನ ದೂರ ಆಗ್ತಕ್ಕಂಥದ್ದಾಗುತ್ತೆ, ಸಮಾಧಾನ. ಇನ್ನು ವಿಶೇಷವಾಗಿ ದೊಡ್ಡ ಕಾರ್ಯಗಳಿಗೆ ಹೋಗ್ತಕ್ಕಂಥದ್ದು ಮಾಡ್ಲಿಕ್ಕೆ ಹೋಗ್ಬೇಡಿ ಅಷ್ಟೇ. ಮಿಥುನ ರಾಶಿ, ಚಂದ್ರ ಕೇಂದ್ರದಲ್ಲಿ ಇದ್ದಾನೆ, ಕೇತು ಸಾರ, ಕೇತು ಶುಕ್ರನ್ ಸಾರ. ಸೊ ಪರಿಶ್ರಮ ಇದೆ, ತೊಂದರೆ ಏನೂ ಇಲ್ಲ, ಅನುಕೂಲಕರ. ಶುಕ್ರ ಅಲ್ವಾ, ಮಿತ್ರಕಾರಕ, ಲಕ್ಷ್ಮೀಕಾರಕ, ಲಕ್ಷ್ಮೀ ನಾರಾಯಣ ಕಾರಕ, ಇಬ್ರು ಸೇರ್ಕೊಬಿಟ್ಟಿದ್ದಾರೆ ಅಲ್ಲಿ ಭಾಗ್ಯದಲ್ಲಿ. ಖಂಡಿತ ಭಾಗ್ಯೋದಯ. ಈ ಟ್ರಾವೆಲ್ಸು, ವೆಹಿಕಲ್ಸು, ಡ್ರೈವರ್ಸು, ಈ ಒಂದು ವೆಹಿಕಲ್ ಸರ್ವಿಸು, ಆಟೋಮೊಬೈಲ್ ಸೆಕ್ಟರು, 2 ವೀಲರ್ಸ್ ಇರ್ಬೋದು, ಕಾರುಗಳಿರ್ಬೋದು, ಅವುಗಳ ರಿಪೇರಿ, ಮೈಂಟೆನೆನ್ಸು, ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರ ತುಂಬಾ ಅನುಕೂಲವನ್ನ ನೋಡತಕ್ಕಂಥ ಒಂದು ದಿನವಾಗಿರುತ್ತೆ. ಇನ್ನು ಕರ್ಕಾಟಕ ರಾಶಿ, ಚಂದ್ರ 6ನೇ ಮನೇಲಿ ಕೇತು ಸಾರದಲ್ಲಿರೋದು ಒಳ್ಳೇದೆ, ಬಟ್ ಕೇತು 2ನೇ ಮನೇಲಿ ಇದ್ದಾನೆ. ಸೊ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ ಸ್ಥಾನ, ಸ್ವಲ್ಪ ವೃತ್ತಿಪರವಾಗಿ ಒಂದು ಸಣ್ಣ ಟೆನ್ಷನ್ ಆಗ್ತಕ್ಕಂಥದ್ದು, ನಿಮಗೆ ನೀವೇ ಗಾಬರಿ ಪಡ್ತಕ್ಕಂಥದ್ದಾಗುತ್ತೆ. ಏನು ದೊಡ್ಡ ತೊಂದರೆಗಳೇನೂ ಇಲ್ಲ. ಕೇತು ಗಣಪತಿಯನ್ನು ಆರಾಧನೆ ಮಾಡ್ಕೊಳ್ಳಿ ಅಷ್ಟೇ. ಪಂಚಮುಖಿ ಗಣಪತಿ ಹತ್ತಿರದಲ್ಲಿದ್ರೆ ಇದ್ದಿದ್ದು ಒಳ್ಳೇದು. ಹೋದಾಗ ಯಾರಾದ್ರೂ ಮಕ್ಕಳಿಗೆ, ಒಂದು ಪುಟ್ ಮಕ್ಕಳಿಗೆ ಒಂದು ಸಿಹಿ ಹಣ್ಣು, ಕಾಯಿ, ರವೆ ಉಂಡೆ, ಈ ತರದ್ದು ಏನಾದ್ರೂ ಒಂದು ಮನೆಯಿಂದ ಮಾಡ್ಕೊಂಡು ಹೋಗಿ ಕೊಡ್ತಕ್ಕಂಥದ್ದು ಮಾಡಿ, ಇನ್ನೂ ಸಮಾಧಾನ, ತೊಂದರೆಗಳೇನೂ ಆಗೋದಿಲ್ಲ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಪಂಚಮದಲ್ಲಿ ಕೇತು ಸಾರದಲ್ಲಿ ಇದ್ದಾನೆ, ವೈರಾಗ್ಯಂ. ಎಲ್ಲೋ ವೈದಿಕ ವೃತ್ತಿಗಳು, ವಿಶೇಷವಾಗಿ ಮೂಲ ತ್ರಿಕೋಣವಾಗಿ ಚಂದ್ರ ಕೇತು ಬಂದಾಗ ಅದೊಂದು ಜ್ಯೋತಿಷ್ಯ, ಆಗಮ, ಪುರೋಹಿತರು, ಆಚಾರ್ಯರು, ಗುರುಗಳು, ಟೀಚಿಂಗ್, ಪ್ರೀಚಿಂಗ್, ಕೋಚಿಂಗ್, ಗೈಡಿಂಗ್, ದೇವಸ್ಥಾನ, ಆಲಯ, ಯಜ್ಞ, ಯಾಗ, ಹೋಮ, ಹವನ, ಈ ರೀತಿಯ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಪಡೆಯತಕ್ಕಂಥ ಒಂದು ದಿನವಾಗಿರುತ್ತೆ. ಸುಖದಲ್ಲಿ ಚಂದ್ರ ಇರೋದು ಒಳ್ಳೆಯದು, ಲಾಭಾಧಿಪತಿ. ಕೇತು ಭಾವದಲ್ಲಿರೋದ್ರಿಂದ ಸಮಥಿಂಗ್, ನಾಟ್ಯ ಟೀಚಿಂಗ್, ನಾಟ್ಯ ಟೀಚ್ ಮಾಡೋದು, ಡಾನ್ಸ್ ಟೀಚ್ ಮಾಡೋದು, ಮ್ಯೂಸಿಕ್ ಟೀಚ್ ಮಾಡೋದು, ವೈದಿಕ ಟೀಚ್ ಮಾಡೋದು, ಆಗಮ ಟೀಚ್ ಮಾಡತಕ್ಕಂಥದ್ದು, ವೇದಗಳು, ಉಪನಿಷತ್ತುಗಳು, ದೈವಿಕ ಕಾರ್ಯಗಳನ್ನ ಕಲಿಸೋದು, ತಿಳಿಸ್ಕೊಡೋದು, ಪ್ರವಚನ ಮಾಡೋದು, ಇಂತಹ ಒಂದು ವೃತ್ತಿ ಉದ್ಯೋಗ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಅದ್ಭುತ. ಇಲ್ಲ ನಿಮಗ್ ವೈರಾಗ್ಯ ಅಷ್ಟೇ. ತುಲಾ ರಾಶಿ, ಚಂದ್ರ ವಿಶೇಷವಾಗಿ ಕೇತು ಭಾವದಲ್ಲಿ 3ನೇ ಮನೆಯಲ್ಲಿದ್ದು, ಕೇತು ಲಾಭದಲ್ಲಿ ಶುಕ್ರನ್ ಭಾವದಲ್ಲಿರೋದ್ರಿಂದ ಒಡ ಹುಟ್ಟಿದವರ ವಿಚಾರದಲ್ಲಿ ಒಂದು ಸಣ್ಣ ಪುಟ್ಟ ಅಸಮಾಧಾನವಿದ್ದರೂ ನಿತ್ಯ ವೃತ್ತಿ ಕೆಲಸ ಕಾರ್ಯಗಳಿಗೆ ತೊಂದರೆ ಇಲ್ಲ. ಸ್ವಲ್ಪ ಆರೋಗ್ಯ, ಶುಗರ್ ಪ್ರಾಬ್ಲಮ್ ಏನಾದ್ರೂ ಇದೆ, ನರ್ವಸ್ ಪ್ರಾಬ್ಲಮ್ ಇದೆ, ವೀಸಿಂಗ್, ಡಸ್ಟ್ ಅಲರ್ಜಿ, ಈ ತರದ ಒಂದು ಕೆಲವೊಂದು ಸಮಸ್ಯೆಗಳಿದೆ, ಎಚ್ಚರಿಕೆಯಿಂದ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ವೃಶ್ಚಿಕ ರಾಶಿ, ಚಂದ್ರ ಕೇತು ಸಾರ, ಕುಟುಂಬದಲ್ಲಿ ಚಂದ್ರ ಇರೋದು ಒಳ್ಳೇದೆ, ನಗುಮುಖ, ಆನಂದ. ಆದ್ರೆ ಕೇತು ಭಾವ ಅಂದ್ರೆ ಕೈ ಕೆಸರಾಗದೆ ಬಾಯಿ ಮೊಸರಾಗೋದು ಸಾಧ್ಯವೇ ಇಲ್ಲ. ಆಮೇಲೆ ಎಲ್ರನ್ನೂ ಮೆಚ್ಚಿಸ್ಲಿಕ್ಕೆ ಹೋಗ್ಬೇಡಿ ಅಂತಂದು ಹೇಳ್ತಾನೆ. ಸರ್ ನಮಸ್ಕಾರ, ಸರ್ ನಾನು ಒಳ್ಳೆಯವನ, ಸರ್ ನಾನು ನಮಸ್ಕಾರ, ಒಳ್ಳೇದಾಯ್ತಾ ನಿಮ್ಗೆ, ನನ್ನಿಂದ ಒಳ್ಳೇದಾಯ್ತಾ. ಕೆಲವ್ರು ಹಾಗೆ ಮಾಡೋದು 10 ರೂಪಾಯಿ ಊರಿಗೆಲ್ಲ ಹೇಳ್ಕೊಂಡ್ ಬರೋದು, ಕೊಡೋದು 10 ರೂಪಾಯಿ ಸಹಾಯ ಊರಿಗೆಲ್ಲ. ನಾನ್ ಮಾಡಿದ್ ಗೊತ್ತಾ, ನಾನ್ ನಿಲ್ಸಿದ್ ಗೊತ್ತಾ, ಅವೆಲ್ಲ ಬಿಡಿ.
ಸೊ ಈ ತರ ನಿಮ್ಮನ್ನು ಕೆಲವರು ಪ್ರಚೋದನೆ ಮಾಡ್ತಕ್ಕಂಥದ್ದು ಆಗುತ್ತೆ. ನೀವೇನ್ ಮಾಡಿದ್ರಿ, ಹಂಚೋದು ಇನ್ನೊಂದು. ಕುಟುಂಬದಲ್ಲಿ ನೀವು ಒಳ್ಳೆಯದು ಮಾಡಿಯೂ ಅಲ್ಲೊಂದು ನೋವು, ಸಂಕಟ, ಬಾಧೆಯನ್ನ ನೋಡತಕ್ಕಂಥ ಪ್ರಭಾವ ಉಂಟು. ಎಚ್ಚರಿಕೆ. ಬಿಟ್ಟು ಬಿಡಿ, ಇರ್ಲಿ, ಹೋಗಿ, ಚೆನ್ನಾಗಿರ್ಲಿ, ನನ್ನ ಕರ್ತವ್ಯ ನಾನು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ಬೇಡಿ. ಧನುಸು ರಾಶಿ, ಅಷ್ಟಮಾಧಿಪತಿ ಚಂದ್ರ ಕೇತು ಸಾರದಲ್ಲಿ ನಿಮ್ಮ ಮನೇಲಿ ಇರೋದ್ರಿಂದ ಮಾಡಬಾರದು ಮಾಡಿದ್ರೆ ಆಗಬಾರದ್ದಾಗುತ್ತೆ. ಮೋಸ ಮಾಡಿದ್ರೆ 100% ದೋಚಿದ್ರೆ ಅಷ್ಟಮಾಧಿಪತಿ ಸುಮ್ಮನೆ ಬರಲ್ಲ. ಆ ಟೈಮ್ಗೆ ಕಳ್ಳ ನಿಮ್ಮನೇನೇ ಕಾಣಿಸ್ಬೇಕಾ? ಇನ್ಕಮ್ ಟ್ಯಾಕ್ಸ್ ಅವ್ರಿಗೂ ನಿಮ್ಮನೇನೆ ಕಾಣಿಸ್ಬೇಕಾ? ಅವನು ರೌಡಿ ಫೆಲೋ ಜೊತೆಲಿ ಟೈಅಪ್ ಆಗ್ಬಿಟ್ಟು ಅವನೇನೋ ಮಾಡಿದ್ದು ಎಡವಟ್ಟು ನಿಮ್ಮ ಕುತ್ತಿಗೆಗೆ ಈಗ ಬರಬೇಕಾ? ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಕೊಡೆ ಹಿಡಿತಾನಂತೆ. ಈ ತರ ಅರ್ಧಂಬರ್ಧ ಎಡವಟ್ಟು ವ್ಯವಹಾರಗಳಿಗೆ ಹೋದ್ರೆ ಹಾಗೆ. ಸೊ ಚಂದ್ರ ಅಷ್ಟಮ ನಡೀತಿರೋದ್ರಿಂದ ಜಾಗ್ರತೆ. ಇಂಥ ಒಂದು ಸಮಾಜಘಾತಕ, ಸಂಘದ್ರೋಹ, ಕುಟುಂಬ ದ್ರೋಹ, ರಾಜದ್ರೋಹ, ದೇಶದ್ರೋಹ, ಮಿತ್ರದ್ರೋಹ, ಬಂಧುದ್ರೋಹ, ಕುಟುಂಬ ದ್ರೋಹ, ಈ ತರದ್ ಏನಾದ್ರೂ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಇವತ್ತು ಸುಟ್ಟೋಗ್ಬಿಡ್ತೀರಿ. ಬೇಡಪ್ಪ ಅನ್ಸ್ಬಿಡುತ್ತೆ. ಅಬ್ಸ್ಕಾಂಡಿಂಗ್ ನೀವು ಮಾಡಿದ್ದಾನೆ ಓಡೋಗ್ಬಿಡ್ತೀರಿ, ಊರ್ ಬಿಟ್ಟು ಓಡೋಗ್ಬಿಡ್ತೀರಿ. ಕೆಲವ್ರಿಗೆ ಹೇಳ್ತಿರ್ತಾನೆ, ಇನ್ನೂ ಇದ್ದೀರಾ, ಹೋಗ್ಬೇಕಿತ್ತಲ್ಲ ನೀವು ಅಂದ್ರೆ, ಇಲ್ಲ ಗುರುಗಳೇ ಕೇಳ್ಬಿಟ್ಟು ಹೋಗೋಣ ಅಂತ ಬಂದಿದೀವಿ, ಹಿಂಗೆಲ್ಲ ಮಾಡ್ಕೋಬಿಟ್ಟಿದ್ದೇವೆ ಅಂತ. ಇನ್ನೂ ಒಬ್ಬರಿಗೆ ನೀನ್ ಊರಲ್ಲಿ ಇರಲ್ಲಪ್ಪ ಅಂದ್ರೆ ಪತ್ನಿ ಹೇಳ್ತಿದ್ದಾರೆ, ಇಲ್ಲ ಗುರುಗಳೇ ಚೆನ್ನಾಗಿ ಕೆಲಸದಲ್ಲಿದ್ರು, ಯಾರ್ದೋ ಮಾತು ಕೇಳಿ ವ್ಯವಹಾರ ಮಾಡಿ ಎಲ್ಲ ಸಾಲ ಒಂದು 40-50 ಲಕ್ಷ ತಲೆ ಮೇಲೆ ಹಾಕೊಂಡು ಊರು ಬಿಟ್ಟು ಬಂದ್ಬಿಟ್ಟಿದ್ದಾರೆ. ನಾನು ಇಲ್ಲಿದ್ದೀನಿ, ಈ ಊರಲ್ಲಿ ಇದ್ದೀನಿ, ಜೀವನ ಸಾಗಿಸ್ತೀನಿ, ಇವ್ರು ಇಲ್ಲಿ ಕೆಲಸ ಮಾಡಿಕೊಂಡು ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ. ನೋಡಿ, ಇಂಥದ್ದಾಗುತ್ತೆ. ಕೇಳಿ ಮಾಡಿ, ನನ್ನ ಸಮಯ ಹೇಗೆ, ಥ್ರೆಟ್ಸ್ ಹೇಗೆ. ಮೊನ್ನೆ ಒಬ್ಬ ಆತ ಯಾವುದೋ ಒಂದು ದುಬೈ ಕಂಪನಿ ಆಫರ್, ಏನೋ ಒಂದು ಫೇಕು ಕೆಲಸ, ನನಗೆ ಗೊತ್ತಿಲ್ಲ, ಪ್ರಶ್ನಾ ಜಾತಕ ಆಗ್ತಿದ್ದಾಗಿಯೇ ನೇರ ಹೇಳ್ಬಿಟ್ಟೆ. ಯಾವುದೋ ಒಂದು ಲಗ್ನದಲ್ಲಿ ಕೇತು, ಸಪ್ತಮದಲ್ಲಿ ಶುಕ್ರ ಇದೆ, ರಾಹು ಇದೆ, ಅಷ್ಟಮದಲ್ಲಿ ಶನಿ ಇದೆ. ಅಂದ್ರೆ ಸಮಥಿಂಗ್ ಅನ್ವಾಂಟೆಡ್ ಪ್ಲೇಸ್ ಅಲ್ಲಿ ಒಂದು ಅನ್ವಾಂಟೆಡ್ ಪ್ರಪೋಸಲ್ ಬಂದಿರುತ್ತೆ. ಒಂದು 8 ಲಕ್ಷ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಏನೋ ಒಂದು ನಡೆಯುತ್ತೆ. ಇದೊಂದು ಸಿಕ್ಕಾಕೊಬಿಡ್ತೀಯ ನೀನು ಅಂದ್ರೆ, ಹೌದು ಸರ್, ಈ ತರ ದುಬೈಯಿಂದ ಕರೆದಿದ್ದಾರೆ, ಬೇಕಾ? 8 ಲಕ್ಷ ತಗೊಂಡು ಸಿಕ್ಕಾಕೊಂಡು ಅವ್ರೇನೋ ಮಾಡಿ ಫೇಕು ಕೆಲಸ. ಅದು ನಿನ್ಗೇನ್ ಬೇಕು? ಅವ್ರೆಷ್ಟೋ ಕೋಟಿಗಳು ಮಾಡ್ಕೋತಾರೆ, ಬಟ್ ಯು ವಿಲ್ ಆಲ್ಸೋ ಅಕ್ಯೂಸ್ ನಂಬರ್ 2 ಆರ್ ಅಕ್ಯೂಸ್ ನಂಬರ್ 3 ಪಕ್ಕ ಆಗ್ಬಿಡ್ತಿ. ಬೇಡ ಕಣೋ, ತಿನ್ನೋದಿಷ್ಟು ಊಟ, ಫಿರ್ ಬಿ ಸೋಚ್ ರಾವ್ ಬಗಲ್ ಮೇ ಅವ್ರು ಇಷ್ಟು ಚೆನ್ನಾಗಿದ್ದಾರೆ, ಇವ್ರು ಅಷ್ಟು ಚೆನ್ನಾಗಿದ್ದಾರೆ, ನಿಮ್ಗೆ ಏನ್ ಗೊತ್ತು ಸರ್, ಎಲ್ರು ಆಡ್ಕೋತಾರೆ, ವಯಸ್ಸು 40 ಆಯ್ತು, ಇನ್ನೂ ಸೆಟ್ಲ್ ಆಗಿಲ್ಲ, ಮದುವೆ ಆಗಿಲ್ಲ, ಮನೆ ಮಾಡ್ಕೊಂಡಿಲ್ಲ, ಏನೂ ಮಾಡ್ಕೊಂಡಿಲ್ಲ, ನೆಮ್ಮದಿಯಾಗಿದ್ದೀಯ. ನೆಮ್ಮದಿಯಾಗಿ ತಿನ್ನೋ ಇಷ್ಟೇ ಊಟ, ಹಬ್ಬ ಅಂದ್ರೆ 2 ಬಾಳೆ, ಇನ್ನೊಂದ್ 2 ಬಾಳೆ ತಿನ್ನೋ ತಟ್ಟೆ ಬೇರೆ ಆಗ್ಬೋದು ಅಷ್ಟೆ. ತಿನ್ನೋ ತಟ್ಟೆ ಬೇರೆ ಆಗಬಹುದಷ್ಟೆ. ಹೇಳ್ದೆ, ಅದ್ ಎಷ್ಟು ಮಟ್ಟಕ್ಕೆ ಅವ್ನು ತಗೋತಾನೋ ಇಲ್ಲೋ ಅವನಿಗೆ ಬಿಟ್ಟಿದ್ದು. ಆದ್ರೆ ಗುರುದೃಷ್ಟಿ ಇದ್ದಿದ್ರಿಂದ ಹೇಳ್ದೆ, ನೀನ್ ಬಚಾವ್ ಆಗ್ಬಿಡ್ತೀಯ, ಒಳ್ಳೆ ಟೈಮಿಗೆ ಬಂದು ಕೇಳೋಕ್ ಬಂದಿದ್ಯಾ. ಅದು ತುಂಬಾ ದೊಡ್ಡ ಪ್ರಾಜೆಕ್ಟ್ ಕಣೋ ಅವ್ರು ಮಾಡ್ತಿರೋದು, ಬಟ್ ನಿನ್ನ ಹತ್ರ ಮಾಡಿಸ್ತಿದ್ದಾರೆ, ಅದು ಫೇಕು ಕೆಲಸ. ನಿನ್ಗೊಂದು 8 ಲಕ್ಷ ಫೀಸ್ ಕೊಡ್ತಾನೆ ಅಂದ್ರೆ ಹೆಚ್ಚು ಕಡಿಮೆ ಅಷ್ಟೇ ಇದೆ. ಒಂದ್ 3 ದಿನದ ಕೆಲಸ ಹೋಗ್ಬಿಟ್ಟು ಮಾಡ್ಕೊಟ್ಬಿಟ್ಟು ಬರ್ಬೇಕು. ಬೇಡ ಕಣಪ್ಪ, 100 ಕೋಟಿ ದೋಸ್ತಾರೆ ಅಂದಾಗ ಅವ್ನು ಹೇಳಿದ ಕೆಲಸದಲ್ಲಿ 100 ಕೋಟಿ ದೋಚ ಅಂತಿದೆ. ಬೆಟ್ಟಿಂಗ್ ಆಪ್ಗಳು, ಜೂಜು ಆಪ್ಗಳು ಬೇಕಾ? ನಮ್ಗೆ ತಿನ್ಲಿಕ್ಕೆ ಅನ್ನನೇ ಬೇಕಾ ಅಂತ ಮೋಸದ ಅನ್ನನೇ ಬೇಕಾ? ಇನ್ನೊಬ್ರು ಬದುಕಿಗೆ ಕೆಂಡ ಇಟ್ಬಿಟ್ಟು ತಿನ್ನುವಂಥದ್ದು ಬೇಕಾ? ನೋಡ್ಬಿಟ್ಟಿದೆ ನಮ್ಮ ಮಕ್ಕಳು. ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಪ್ರೊಡ್ಯೂಸರ್ ಅಂತ ಇಟ್ಕೊಳ್ಳಿ, ನೋಡಿದ ಅಂದ ನನ್ನ ಟೇಬಲ್ ಮೇಲೆ ಇರ್ಬೇಕು ಅಂತಿದ್ದ. ಜೀವನ ಎಲ್ಲಿಗೆ ಬಂದು ನಿಂತು ಬಿಡ್ತು. ನಾನು ಹೇಳಿದ್ದೆ, ಒಂದ್ 4 ಜನರ ಕಣ್ಣೀರು ತುಂಬಾ ಹಾಕ್ಸ್ಬಿಟ್ಟಿದ್ದೀರಿ ಸರ್, ಹೆಣ್ಮಕ್ಳದು, ಬೇರೆಯವ್ರದ್ದು. ಆ ವೃತ್ತಿಪರತೆ ಇದ್ರಲ್ಲಿ ಇದ್ದಿದ್ದೆ, ನಟ್ಟ ನಡು ರೋಡಲ್ಲಿ ನಿಲ್ತೀರಿ ಅಂತ ಹಂಗೆ ಆಗ್ಬಿಟ್ಟಿದ್ರು. ನಟ್ಟ ನಡು ರೋಡ್, ತುಂಬಾ ದೊಡ್ಡ ಸಾವಿರಾರು ಕೋಟಿಯ ವ್ಯಕ್ತಿ, ಮನೆ ಮಠ ಕುಟುಂಬ ಏನೇನೋ ಆಗೋಯ್ತು. ಇವತ್ತಿಗೂ ಆ ನೋವಿದೆ. ಬದಲಾಯಿಸಲಾಗಲಿಲ್ಲವಲ್ಲ, ಏನಕ್ಕೆ ಬರಬೇಡಿ ನನ್ನ ಹತ್ರ ಅಂತ ಏನಕ್ಕೆ ಹೇಳ್ತೇನೆ ಅಂದ್ರೆ, ಈ ವಿಚಾರಕ್ಕೆ ಮಾಡೋಕ್ ಮೊದಲು ಎಚ್ಚರಿಸಿದ್ದೇವೆ. ಇವ್ರಿಗೇನ್ ಗೊತ್ತಾ, ತುಂಬಾ ಜನಕ್ಕೆ ನಾವು ಬದಲಾಯಿಸ್ಬಿಡ್ತೇವೆ, ಖಂಡಿತ ಆಗಲ್ಲ, ಸುಳ್ಳು, ಇಂಥದ್ದು ಬರುತ್ತೆ, ಹುಷಾರಾಗಿರಿ.
ನಮ್ಮ ಕೈಯಲ್ಲಿ ಮ್ಯಾಕ್ಸಿಮಮ್ 60-70 ಭಾಗ ನುಡಿಸ್ತಾನೆ. ಇಫ್ ಇಟ್ ಈಸ್ ತಾಯಿ ವಾಗ್ದೇವಿ ಆಶೀರ್ವಾದ ಇದ್ರೆ, ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಸೊ ಸ್ವಲ್ಪ ಎಚ್ಚರಿಕೆ. ಇನ್ನು ಮಕರ ರಾಶಿ, ಸಪ್ತಮಾಧಿಪತಿ 12, ಅಷ್ಟಮದಲ್ಲಿ ಕೇತು. ನೀವು ಅಷ್ಟೇ, ಇವತ್ತು ಎಷ್ಟು ರಾಮನಾಮ ಜಪ, ದುರ್ಗಾ ಜಪ, ಕಲೋ ದುರ್ಗೆ ವಿನಾಯಕ ಜಪ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ, ಒಂದು ಪೂಜೆ ಮಾಡ್ಕೊಳ್ಳಿ. ದೊಡ್ಡ ಕಾರ್ಯ ಬೇಡ, ದೊಡ್ಡ ವ್ಯವಹಾರ ಬೇಡ. ಈ ಎಚ್ಚರಿಕೆಯಲ್ಲೂ ದಾರಿ ತಪ್ಪಿಸುತ್ತೆ, ಮಾತು ತಪ್ಪಿಸುತ್ತೆ, ಮನಸ್ಸು ತಪ್ಪಿಸುತ್ತೆ, ವ್ಯವಹಾರಗಳಲ್ಲಿ ದಾರಿ ತಪ್ಪಿಸುತ್ತೆ. ದೂರದ ಕೆಲಸ, ದೂರದ ವ್ಯವಹಾರ ಸ್ವಲ್ಪ ನೋಡ್ಕೊಂಡು ಮಾಡಿಪ್ಪ, ಈ ಎಚ್ಚರಿಕೆ. ಇನ್ನು ಕುಂಭರಾಶಿ, ವಿಶೇಷವಾಗಿ ಚಂದ್ರ ಲಾಭದಲ್ಲಿದ್ದಾನೆ, ಕೇತು ಸಾರದಲ್ಲಿ. ಕೇತು ಸಪ್ತಮದಲ್ಲಿ ಶುಕ್ರನ್ ಸಾರ. ಶುಕ್ರ ನಿಮ್ಮನೇಲೇ ಇದ್ದಾನೆ, ಫ್ಯಾಂಟಾಸ್ಟಿಕ್. ಈ ಪಬ್ಬು, ಕ್ಲಬ್ಬು, ದೈವಿಕ ಅದೈವಿಕ, ವೈದಿಕ ಅವೈದಿಕ ಅಂತ ಹೇಳ್ತದೆ. ವೈದಿಕ ಅಂದ್ರೆ ಧರ್ಮಬದ್ಧ ವ್ಯವಹಾರಗಳು, ಕೆಲಸ ಕಾರ್ಯಗಳು. ಅವೈದಿಕ ಅಂದ್ರೆ ಈ ಪಬ್ಬು, ಕ್ಲಬ್ಬು, ಲಿಕ್ಕರ್ ಅದು ಉಂಟು. ಎಲ್ರಿಗೂ ಅದ್ರಲ್ಲಿ ತಿನ್ನೋಕ್ಕಾಗಲ್ಲ ಮಕ್ಕಳೇ. ಎಲ್ರಿಗೂ ಗಲ್ಲು ಶಿಕ್ಷೆ ಹಾಕೋ ಕೆಲಸ ಕೊಡಲ್ಲ. ಎಲ್ರಿಗೂ ಪೂಜೆ ಪುನಸ್ಕಾರ, ಹೋಮ ಹವನ ಮಾಡೋದಕ್ಕೂ ಕೊಡಲ್ಲ. ಎಲ್ರಿಗೂ ಪಬ್ಲಿಕ್ ದುಡ್ಡು ತಿನ್ನೋದು ಕೊಡಲ್ಲ. ಎಲ್ರಿಗೂ ಮೋಸ ಮಾಡೋದು ಬರಲ್ಲ. ಎಲ್ರಿಗೂ ಎಲ್ಲದಕ್ಕೂ ಅದೊಂದು ನಿಯಮ, ಜಾತಕಸ್ಥ ನಿಯಮ. ಸೊ ಕುಂಭರಾಶಿಗೆ ಇವತ್ತು ಈ ಕೆಲಸದಲ್ಲಿರೋರ್ಗೂ ತೃಪ್ತಿ, ಆ ಕೆಲಸದಲ್ಲಿರುವವರೆಗೂ ತೃಪ್ತಿ. ನಾನೇನ್ ಹೇಳ್ತೇನೆ, ಎಲ್ಲಿವರೆಗೂ ಇನ್ನೊಬ್ರು ಮೋಸ ಮಾಡದೆ ಮೋಸ ಮಾಡದೆ ಇನ್ನೊಬ್ಬರ ಬದುಕು ಕಸಿಯದೆ ಬದುಕ್ತೇವೋ ನೆಮ್ಮದಿಯಾಗಿರ್ತೇವೆ. ನೆಮ್ಮದಿ ಬೇಕಾ, ಸುಖ ಬೇಕಾ, ನೀವು ಯೋಚನೆ ಮಾಡಿ ಹೆಜ್ಜೆ ಇಡಿ. ಇನ್ನು ವಿಶೇಷವಾಗಿ ಮೀನರಾಶಿ, ಚಂದ್ರ ಕೇಂದ್ರದಲ್ಲಿದ್ದಾನೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ವ್ಯವಹಾರಗಳಲ್ಲಿದ್ದೀರಾ. ಮೆಡಿಸಿನ್ಸು, ಫಾರ್ಮಸ್ಯೂಟಿಕಲ್ಸು, ಡಾಕ್ಟರ್ಸು, ನರ್ಸಸ್ಸು, ರಸಗೊಬ್ಬರ, ಆಯುರ್ವೇದ, ಯುನಾನಿ, ಸಿದ್ಧ, ಸಾಂಪ್ರದಾಯಿಕ ವಿದ್ಯೆಗಳು, ಇಂಥವುಗಳನ್ನ ಕಲಿಸೋದು, ತಿಳಿಸೋದು, ತಿನ್ಸೋದು, ಮಾಡೋದು, ವ್ಯವಹಾರಗಳು ತೊಡಗಿಸ್ಕೊಂಡಿದ್ದೀರಿ. ಅದ್ಭುತ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.